ಶಾಂತಿ. ಓಂ ಶಾಂತಿ. ಯಾರಿಗಿದು ಸ್ವಲ್ಪ ಕ್ಯಾಮ್ರಾ ಅಡ್ಡ ಆಗ್ತಾ ಇದೆ ಅವರು ಸ್ವಲ್ಪ ಈ ಕಡೆ ಸೈಡಲ್ಲಿ ಬಂದು ಕೂತ್ಕೋಬೋದು. ಈ ಸೈಡಲ್ಲಿ ಈ ಕಡೆ ಲಾಸ್ಟ್ ಲೈನಲ್ಲಿರೋರು ಸ್ವಲ್ಪ ಲಾಸ್ಟ್ ಲೈನಲ್ಲಿ ಬಂದುಬಿಟ್ರೆ ಮುಖಗಳು ಕಾಣಿಸುತ್ತೆ ಅಂತಷ್ಟೆ. ಇವತ್ತು ಹೊಸದಾಗಿ ಈ ಒಂದು ಈಶ್ವರನ ವಿಶ್ವವಿದ್ಯಾಲಯಕ್ಕೆ ಬಂದಿರೋ ಎಷ್ಟು ಜನ ಇದ್ದೀರಿ? ಇವತ್ತೇ ಮೊದಲು ನಾನು ಬಂದಿರೋದು ಅನ್ನೋರು, ಅಥವಾ ಇನ್ನೂ ನಾನು ಕೋರ್ಸ್ ತೊಗೊಂಡಿಲ್ಲ, ನಮ್ಮ ಪರಿಚಯದವರೆಲ್ಲರೂ ಇದ್ದಾರೆ ಆದರೆ ನಾವಿನ್ನೂ ಕೋರ್ಸ್ ತೊಗೊಳಕ್ಕಾಗಿಲ್ಲ ಅನ್ನೋರು ಎಷ್ಟು ಜನ ಹೊಸಬರು ಬಂದಿದ್ದೀರಿ? ಎತ್ತಬೋದು, ಏನು ತೊಂದರೆ ಇಲ್ಲ. ನೋಡಿ ಅಮ್ಮ ಎತ್ತುತ್ತಾ ಇದ್ದಾರೆ. ಕಡಿಮೆ ಇದ್ದಾರೆ. ಕೋರ್ಸ್ ತಗೊಳ್ಳಾರ್ದವರು ಕಡಿಮೆ ಇದ್ದಾರೆ, ಜಾಸ್ತಿ ಇದ್ದಾರೆ? ಜಾಸ್ತಿ ಇದ್ದಾರೆ. ಈಗ 3 ಸರಿ ಓಂ ಧ್ವನಿ ಮಾಡೋಣ ಎಲ್ಲರೂ ಜೋರಾಗಿ. ಈ ಒಂದು 2 ಗಂಟೆ ತನಕ, ಯಾಕಂದ್ರೆ ನೀವು ಇಷ್ಟು ಹೊತ್ತು ಮನೆ ಬಿಟ್ಟು ಈಗ ಆಲ್ರೆಡಿ 1 ಗಂಟೆ ಆಗಿದೆ, ಕೆಲವರು 2 ಗಂಟೆ ಆಗಿದೆ, 3 ಗಂಟೆ ಆಗಿದೆ. ಸಮಯ ಇಲ್ಲದ ಸಮಯದಲ್ಲಿ ಇಷ್ಟೆಲ್ಲ ಸಮಯ ತಗೊಂಡು ನೀವು ಬಂದಿದ್ದೀರಿ ಅಂದರೆ ನಿಮಗೋಸ್ಕರ ಸಮಯ ಮಾಡಿಕೊಂಡು ಪರಮಾತ್ಮನು ಕೂಡ ಬಂದಿದ್ದಾರೆ ಧರೆಗೆ. ನಿಮ್ಮ ಭಾಗ್ಯವನ್ನು ಬೆಳಗಿಸ್ಲಿಕ್ಕೆ ಪರಮಾತ್ಮನು ಕೂಡ ಸಮಯ ತೆಗೆದುಕೊಂಡೇ ಈ ಸೃಷ್ಟಿಯಲ್ಲಿ ಅವತರಣೆ ಆಗಿದ್ದಾರೆ. ಆದರೆ ಇವತ್ತು ಕಂಪ್ಲೀಟ್ ಆಗಿ ಆ ಪರಮಾತ್ಮನ ಕೃಪೆ, ಪರಮಾತ್ಮನ ಆಶೀರ್ವಾದ ನಿಮಗೂ, ನಿಮ್ಮ ಪರಿವಾರಕ್ಕೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಭವಿಷ್ಯಕ್ಕೂ ಬೇಕಾಗಿದೆ. ಹಾಗಾಗಿ ಈ ಒಂದು 2 ಗಂಟೆಗಳ ಕಾಲ ಕಂಪ್ಲೀಟ್ ನಿಮ್ಮ ಮನೆ, ನಿಮ್ಮ ವ್ಯವಹಾರ, ನಿಮ್ಮ ಸಂಬಂಧ ಎಲ್ಲವನ್ನ ಮರೆತು ಪರಮಾತ್ಮನಿಗಾಗಿ ಸಮಯ ಕೊಡಲಿಕ್ಕೆ ಸಾಧ್ಯ ಇದೆಯಾ? 2 ಗಂಟೆ ಮಾತ್ರ. ಆಮೇಲೆ ಮತ್ತೆ ಬ್ರಹ್ಮ ಭೋಜನ ಶಿಸ್ತಾಗಿ ನಮಗೆ ಭಗವಂತ ಆ ಬ್ರಹ್ಮ ಭೋಜನವನ್ನು, ದೇವತೆಗಳ ಪ್ರಸಾದವನ್ನು ಕೂಡ ನಮಗೆ ಕೊಡ್ತಾರೆ ಅದಾದ ಮೇಲೆ. ಆದರೆ ಅದಕ್ಕಿಂತ ಮುಂಚೆ ಆತ್ಮಕ್ಕೆ ಪ್ರಸಾದವನ್ನು ಕೊಟ್ಟ ಮೇಲೆ ಭಗವಂತ ಶರೀರಕ್ಕೆ ಕೊಡ್ತಾರೆ. ಆಯಿತಾ? ನಿಮ್ಮ ಮನಸ್ಸುಗಳು ಯಾರ್ದು ಮನೆಯಲ್ಲಿದೆಯೋ, ಯಾರ್ದು ಆಫೀಸಲ್ಲಿದೆಯೋ, ಯಾರ್ದು ಮಕ್ಕಳ ಹತ್ರ ಇದೆಯೋ ಎಲ್ಲ ಮನಸ್ಸನ್ನು ತಗೊಂಡು ಈ ಹಾಲೊಳಗಡೆ ತರಣ 3 ಸರಿ ನನ್ನ ಜೊತೆಗೆ ಜೋರಾಗಿ ಓಂಕಾರವನ್ನು ಮಾಡಬೇಕು. ಜೋರಾಗಿ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜೋರಾಗಿ ಮತ್ತು ದೀರ್ಘವಾಗಿ ನನ್ನ ಜೊತೆಗೆ ಮಾಡಿ. ಉಸಿರಾಟನೂ ಸರಿ ಹೋಗುತ್ತೆ, ಮನಸ್ಸು ಏಕಾಗ್ರದಲ್ಲಿ ಬರುತ್ತೆ. ಅದಾದ ಮೇಲೆ ಒಂದು ಅರ್ಧ ಗಂಟೆ, 3/4 ಗಂಟೆಗಳ ಕಾಲ ಪರಮಾತ್ಮನ ಸಂದೇಶ ಏನಿದೆ ಒಂದಷ್ಟು ಚಿಂತನೆ ಮಾಡೋಣ. ಅದಾದ ಮೇಲೆ ಅಕ್ಕವರು ಬರ್ತಾರೆ, ಬಾಬಾರವರಿಗೆ ಪ್ರಸಾದ ಸ್ವೀಕಾರ ಮಾಡಿಸಿದ್ದಾದ ಮೇಲೆ ನಮಗೂ ಕೂಡ ಪ್ರಸಾದ ಅನ್ನುವಂಥದ್ದು ವ್ಯವಸ್ಥೆ ಮಾಡುತ್ತಾರೆ. ಈಗ 3 ಸರಿ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಎಲ್ರೂ ಜೋರಾಗಿ ನನ್ನ ಜೊತೆಗೆ ಹೇಳಬೇಕು. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ನಮ್ಮ ನಿಮ್ಮೆಲ್ಲರ ಆತ್ಮೀಯ ತಂದೆ, ಪರಂಪಿತ, ಸೃಷ್ಟಿಕರ್ತ, ಜ್ಞಾನೇಶ್ವರ, ಸೋಮೇಶ್ವರ, ಯೋಗೇಶ್ವರ, ಮುಕ್ತೇಶ್ವರ, ಸ್ವಯಂ ಪರಂಪಿತ ಶಿವಪರಮಾತ್ಮನನ್ನು ಸ್ಮರಿಸಿಕೊಂಡು, ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡಿಕೊಂಡು ಈ ದಿನದ ಬ್ರಹ್ಮಭೋಜನದ ನಿಮಿತ್ತವಾಗಿ ತಾವೆಲ್ಲರೂ ಕೂಡ ಸದ್ಗುರುವಾರದ
ಈ ಸತ್ಸಂಗದಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ವಿಶೇಷವಾಗಿ ತಾವೆಲ್ಲರೂ ಕೂಡ ಸೆಲೆಕ್ಟ್ ಆಗಿರುವಂಥ ಆತ್ಮರು. ಈ ಒಂದು ಕಾಂಪೌಂಡ್ ಒಳಗಡೆ ನೋಡಲಿಕ್ಕೆ ಇದು ಜಾಗ ಸಣ್ಣದಂತ ಅನಿಸ್ಬೋದು. ಈ ಕಾಂಪೌಂಡ್ ಒಳಗಡೆ ತಾವು ಇಲ್ಲಿ ಎಂಟ್ರಿ ಆಗಬೇಕು, ಒಂದು ಹೆಜ್ಜೆ ಇಡಬೇಕು ಅಂದರೆ ಪರಮಾತ್ಮನಿಂದ ಸೆಲೆಕ್ಟ್ ಆಗಿದ್ರೆ ಮಾತ್ರ ಈ ಒಂದು ಪ್ರಾಂಗಣದೊಳಗಡೆ ಬರಲಿಕ್ಕೆ ಸಾಧ್ಯ ಇರುತ್ತೆ. ಎಷ್ಟೋ ಜನ್ಮ ಜನ್ಮಾಂತರದ ಪುಣ್ಯದಿಂದ ಪರಮಾತ್ಮನ ಮಂದಿರಗಳ ದರ್ಶನ ಮಾಡಲಿಕ್ಕೆ ಕಾಯಬೇಕಾಗತ್ತೆ ಅಂತ ಹೇಳ್ತಾರೆ. ಅಷ್ಟು ತೀರ್ಥಯಾತ್ರೆ ಮಾಡಿಕೊಂಡು ಅಷ್ಟೆಲ್ಲ ರೀತಿಯಲ್ಲಿ ಕಷ್ಟಪಟ್ಟು ನಾವು ಹೋಗಿ ಅಲ್ಲಿ ಒಂದು ಮೂರ್ತಿ ದರ್ಶನ ಮಾಡಬೇಕು ಅಂದ್ರೂ ಕೂಡ ಎಷ್ಟೋ ಜನ್ಮಗಳ ಪುಣ್ಯ ಇದ್ರೆ ಹೋಗ್ಲಿಕ್ಕಾಗತ್ತೆ ಅಂತ ಹೇಳ್ತೀವಿ ನಾವು. ಆದರೆ ಇವತ್ತು ನಿಮಗಿದು ಆಶ್ಚರ್ಯನೂ ಅನ್ನಿಸ್ಬೋದು, ನಂಬಲಿಕ್ಕೆ ಅಸಾಧ್ಯನೂ ಇರಬಹುದು. ಯಾರನ್ನ ಇಲ್ಲಿಯ ತನಕ ಎಲ್ಲ ದೇವಾತ್ಮರು ಬಂದು ಆ ಒಬ್ಬ ಪರಮಾತ್ಮ ಇದ್ದಾನೆ, ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾರೆ, ಆತನನ್ನು ನೀವು ಸ್ಮರಣೆ ಮಾಡಿ ಅಂತ ಹೇಳಿದ್ರು. ಯಾವೆಲ್ಲ ಧರ್ಮಾತ್ಮರು ಧರೆಯಲ್ಲಿ ಅವತರಣೆಯಾಗಿ ಆ ಪರಮಾತ್ಮ ಒಬ್ಬ ಇದ್ದಾರೆ, ಆತನನ್ನ ಸ್ಮರಣೆ ಮಾಡಿ ಅಂತ ಹೇಳಿದ್ರು. ಎಷ್ಟೆಲ್ಲ ಮಹಾತ್ಮರು, ಸಾಧು ಸತ್ಪುರುಷರು, ಸನ್ಯಾಸಿಗಳು ಎಲ್ಲರೂ ಕೂಡ ಆ ಒಬ್ಬ ಪರಮಾತ್ಮ ಇದ್ದಾನೆ, ಕಷ್ಟ ಕಾಲದಲ್ಲಿ ಬರ್ತಾನೆ, ನಮ್ಮೆಲ್ಲರನ್ನ ಬಂಧನದಿಂದ ಬಿಡಿಸ್ತಾನೆ, ಮುಕ್ತಿ ಜೀವನ್ಮುಕ್ತಿಯನ್ನು ಕೊಡ್ತಾನೆ, ಹಾಗಾಗಿ ಆತನಿಗೆ ಮುಕ್ತೇಶ್ವರ, ಸೋಮೇಶ್ವರ, ವಿಶ್ವೇಶ್ವರ ಅಂತ ಎಲ್ಲರೂ ಕೂಡ ಸ್ಮರಣೆ ಮಾಡಿ ಅಂತ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಹೋಗಿತ್ತು. ಆದರೆ ಈಗ ಸಮಯ ಯಾರ ಬಗ್ಗೆ ಇಲ್ಲಿಯ ತನಕ ಹೇಳಿದ್ರು ಎಲ್ಲ ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಆ ಸಮಯ ಬಂದಾಗಿದೆ. ಆ ಸ್ವಯಂ ಪರಮಾತ್ಮ ಸೃಷ್ಟಿಯಲ್ಲಿ ಬರುವಂತ ಸಮಯ ಬಂದಿತ್ತು. ಆ ಪರಮಾತ್ಮನೇ ಧರೆಯಲ್ಲಿ ಬಂದು ಯಾರನ್ನ ನಾವು ಅಜನ್ಮ, ಅಕಾಯ, ಅಭೋಕ್ತ, ಅಯೋನಿಜ ಅಂತ ಕರೆದ್ವಿ, ನಿರಾಕಾರ ಅಂತ ಕರೆದ್ವಿ, ತಂದೆ ತಾಯಿ ಇಲ್ಲ ಅವರು ನಿರಾಕಾರ ಅವಿನಾಶಿ ಅಂತ ಕರೆದ್ವಿ, ಆ ನಿರಾಕಾರ ಶಿವಪರಮಾತ್ಮ ಸಚ್ಚಿದಾನಂದ ಸ್ವರೂಪ ಬಲೆ ನಂತರ ತಾಯಿಯ ಗರ್ಭದಲ್ಲಿ ಜನಿಸೋದಿಲ್ಲ ನಿಜ, ಆದರೆ ಪ್ರಜಾಪಿತ ಬ್ರಹ್ಮಬಾಬರವರ ಶರೀರವನ್ನೇ ಪೀಠವನ್ನಾಗಿ ತೆಗೆದುಕೊಂಡು ರಥವನ್ನಾಗಿ ಮಾಡಿಕೊಂಡು ಆ ಶರೀರದೊಳಗಡೆ ಪರಕಾಯ ಪ್ರವೇಶ ಮಾಡಿ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರನ ವಿಶ್ವವಿದ್ಯಾಲಯ. ಜಗತ್ತಿನಲ್ಲಿ ಬೇಕಾದಷ್ಟು ಯೂನಿವರ್ಸಿಟಿಗಳಿದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದೆ, ಗೋಖಲೆ ಯೂನಿವರ್ಸಿಟಿ ಇದೆ, ಬೇಕಾದಷ್ಟು ಯೂನಿವರ್ಸಿಟಿಗಳಿದೆ. ಆದರೆ ಜಗತ್ತಿನಲ್ಲಿ ಇದು ಒಂದೇ ಇರೋದು ಈಶ್ವರನ ಯೂನಿವರ್ಸಿಟಿ ಅಂತ. ಜಗತ್ತಿನ ಎಲ್ಲ ಕಾಲೇಜುಗಳಲ್ಲಿ ಓದಿದವರು ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಲಾಯರ್ಸ್ ಆಗ್ಬೋದು, ಇನ್ನು ಬೇರೆ ಬೇರೆ ಪದವಿಗಳನ್ನು ಪಡಿಬೋದು. ಮತ್ತೆ ಅಲ್ಲಿ ಪಾಠ ಮಾಡುವಂಥವರು ಕೂಡ ನಿಮ್ಮ ಥರ ಮನುಷ್ಯರೇ ಆಗಿರುತ್ತಾರೆ. ಆದರೆ ಇದು ಹೆಸರೇ ಹೇಳುವಂತೆ ಯಾರ ಯೂನಿವರ್ಸಿಟಿದು? ಯಾರ್ದು? ಈಶ್ವರನ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ. ನೀವೆಲ್ಲರೂ ಎಲ್ಲಿ ಕೂತಿದ್ದೀರಿ ಈಗ? ಯೂನಿವರ್ಸಿಟಿಯಲ್ಲಿದ್ದೀರಿ. ಕಾಲೇಜ್ ಅಲ್ಲ, ಹೈಸ್ಕೂಲ್ ಅಲ್ಲ, ಮಿಡ್ಲ್ ಹೈಸ್ಕೂಲ್ ಅಲ್ಲ, ಯೂನಿವರ್ಸಿಟಿ. ಅಮ್ಮ ಓದಿದ್ದೀರಾ ಯೂನಿವರ್ಸಿಟಿ ಯಾವಾಗಾದ್ರು? ಎಷ್ಟನೇ ಕ್ಲಾಸ್ ವರೆಗೆ ಓದಿದ್ದೀರಿ? ಓದೇ ಇಲ್ಲ, ಆದ್ರೂ ಪ್ರಪಂಚ ಎಲ್ಲ ತಿಳ್ಕೊಂಡಿದ್ದೀನಿ. ನಿಮ್ಮಂಗೆ ಯಾರೋ ಪ್ರಪಂಚನೇ ಮಾಡಿಲ್ಲ, ಅಷ್ಟು ಮಸ್ತ್ ಮಾಡಿರಿ ಪ್ರಪಂಚ. ಹೌದಾ ಇಲ್ಲ? ಓದಿರೋದು 3ನೇ ಕ್ಲಾಸ್ 4ನೇ ಕ್ಲಾಸು, ಆದ್ರೆ ಪ್ರಪಂಚ ಮಸ್ತ್ ಮಾಡಿ ಬ್ಯಾಸಲ್ಲ. ಎಲ್ಲ ಮರಿಲೇಬೇಕಲ್ಲ ಜಗತ್ನಾಗ. ಹಂಗೆ
ನೀವಿಲ್ಲಿ 3 ವರ್ಷದವ್ರು ಇರ್ಬೋದು, 100 ವರ್ಷದವ್ರು ಇರ್ಬೋದು, 3ನೇ ಕ್ಲಾಸ್ ಓದಿರೋರು ಇರ್ಬೋದು, 3-4 ಡಿಗ್ರಿ ತಗೊಂಡವ್ರು ಇರ್ಬೋದು. ಆದರೆ ಇಲ್ಲಿಯ ತನಕ ನಾವು ಓದಬೇಕು ಅಂತ ಆಸೆ ಇತ್ತು, ಓದಕ್ಕಾಗಿಲ್ಲ ಅನ್ನೋರ್ಗೂ ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಿಮ್ಮನ್ನು ಎಲ್ಲಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಪರಮಾತ್ಮ. ನೀವು ಮಿಡ್ಲ್ ಹೈಸ್ಕೂಲ್ ಓದೋರಲ್ಲ, ಹೈಸ್ಕೂಲ್ ಓದೋರಲ್ಲ, ಬರೀ ಕಾಲೇಜ್ ಓದೋರಲ್ಲ, ಯೂನಿವರ್ಸಿಟಿಯಲ್ಲಿ ಓದಬೇಕಾಗಿರೋರು ನೀವು ಅಂತ ನಿಮ್ಮನ್ನು ಆರಿಸ್ಕೊಂಡು ಬಂದು ಇಲ್ಲಿ ಕರ್ಕೊಂಡು ಕೂತಿದ್ದಾರೆ. ಒಂದ್ಸಲ ಚಪ್ಪಾಳೆ ಹಾಕಿ ಮತ್ತೆ ಭಗವಂತನಿಗೆ. ಹೊರಗಡೆ ಲೌಕಿಕ ಪ್ರಪಂಚದಲ್ಲಿ ಬೇಕಾದಷ್ಟು ಯೂನಿವರ್ಸಿಟಿಗಳಿದೆ. ಆದರೆ ಈ ಯೂನಿವರ್ಸಿಟಿ ಒಳಗಡೆ ಹೆಂಗ್ ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ, ನೀವು ಜನ್ಮಾಂತರದಿಂದ ಭಕ್ತಿ ಮಾಡಿದ್ರೆ, ಈ ಜನ್ಮದಲ್ಲಿ ನಿಮಗೆ ನಂಬಿಕೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಭಗವಂತನ ಮೇಲೆ. ಭಗವಂತನನ್ನ ದಿನ ಎದ್ರೆ ಬೈಯೋರು ಇರ್ಬೋದು. ಪತ್ರಿ ಏರಿಸ್ತಾರಲ್ಲ ಭಗವಂತನಿಗೆ, ಚಂದ ಏರಿಸ್ತೀವಿ ಅಣ್ಣವ್ರೆ. ಪತ್ರಿ ಯಾರ್ಯಾರು ಏರಿಸ್ತೀರಿ ಡೈಲಿ ಪರಮಾತ್ಮನಿಗೆ ಹೇಳಿ? ಪೂಜೆ ಮಾಡುವಾಗಲ್ಲ, ಪೂಜೆ ಮುಗಿದ ಮೇಲೆ ಪತ್ರಿ ಏರಿಸ್ತಿರಲ್ಲ. ಆ ಪರಮಾತ್ಮ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ. ಆ ಪರಮಾತ್ಮ ಇದ್ರೆ ನನ್ನ ಬಾಳೆ ಹಿಂಗ್ಯಾಕೆ ಆಗ್ತಿತ್ತು, ನನಗೆ ಯಾಕೆಂತ ಗಂಡನ ಕಟ್ತಿದ್ದ, ನಾನು ಏಸು ದೇವರಿಗೆ ಅರಕೆ ಹೊತ್ತರು ವೇಸ್ಟ್ ಆಯ್ತು. ಅಕ್ಕಂದ್ರಂತ ಚಂದ ಪೂಜೆ ಮಾಡ್ತಾರ. ಅಲ್ಲಿ ಮಾಡೋದು ನೀವೇ, ಇಲ್ಲಿ ಮಾಡೋದು ನೀವೇ. ಪತ್ರಿ ಏರಿಸಿರಲ್ಲಮ್ಮ, ಆ ಪತ್ರಿ ಏರಿಸ್ಕೊಳ್ಳೋಕೆ ಬಂದರೆ ಈಗ ಪರಮಾತ್ಮ. ಹಂಗೆ ಆ ಪರಮಾತ್ಮನಿಗೆ ಅಷ್ಟೊಂದು ನಾವು ಬೈದ್ವಿ. ನನ್ನ ಹಣೆಬರ ಅಂತ ಹಣೆಬರವನ್ನ ಬೈದ್ವಿ, ಸಮಯವನ್ನ ಬೈದ್ವಿ, ಪರಮಾತ್ಮನನ್ನ ಬೈದ್ವಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಬರುವಂತ ಪರಿಸ್ಥಿತಿಗಳನ್ನು ನಮ್ಗೆ ಎದುರಿಸ್ಲಿಕ್ಕೆ ಆಗದೆ ಇದ್ದಾಗ, ನಮಗೊಂದಷ್ಟು ಏನಾದರೂ ಅನ್ಯಾಯ ಆದಾಗ, ಅವಮಾನ ಆದಾಗ, ತೊಂದರೆ ಅನ್ನಿಸಿದಾಗ, ನಮ್ಗೆ ಯಾರೂ ಸಿಕ್ಕಿಲ್ಲ ಅಂದ್ರೆ, ಸಿಕ್ಕರು ಬೈಯಕ್ಕಾಗಲ್ಲ ಬಿಡಿ. ಯಾರು ಬಯಸ್ಕೊಳ್ತಾರೆ ನಮ್ಮ ಹತ್ರ? ಯಾರಾದ್ರೂ ಬಯಸ್ಕೊಳ್ಳೋದ್ರ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ? ಪ್ರತಿ ಅದನ್ನ ಹೇಳ್ರಿ, ಅವ್ರು ಹೆಂಗ ಬಿಡುಗಡೆ ಇಲ್ಲ. ನಾವು ಏನು ಬೈದ್ರು ಬಯಸ್ಕೊಳಕ್ ಅವರೊಬ್ಬರು ಸಿಕ್ಕಾರ ನಮ್ಗೆ, ಅದಕ್ಕೆ ಕಟ್ಟನ ಪರಮಾತ್ಮ ಅಂತೀರಿ. ನಿಮಗಾದ್ರೂ ಸಿಕ್ಕಾರ, ಇವ್ರಿಗಂತ ಯಾರು ಸಿಕ್ಕೇ ಇಲ್ಲ. ಅವ್ರದ್ದು ನಿಮ್ಮ ಮುಂದೆ ಆಟನೇ ನಡೆಯಲ್ಲ. ಅಕ್ಕಂದ್ರ ಮುಂದೆ ಅಣ್ಣಂದ್ರ ಆಟ ನಡೆಯುತ್ತೆ ಅನ್ನೋರೆ? ನಡೀತಾ ಇದೆ. ಯಾರ್ದಾದ್ರು ಕೈ ಎತ್ತಿ ಒಬ್ರಾದ್ರೂ ನಡೆಯುತ್ತೆ ನಮ್ದು ಅಣ್ಣವ್ರೆ ಅನ್ನೋರು? ಕಟ್ಟಾಗಷ್ಟೇ ಅವ್ರ ತಲೆ ಬಗ್ಗಿದ್ರೆ ಅಣ್ಣವ್ರೆ, ಅವತ್ತು ತಲೆ ಎತ್ತಿದ್ದು ಇನ್ನೂ ಅವ್ರು ಬಗ್ಸೇ ಇಲ್ಲ, ನಾವು ಬಗ್ಗಿಸ್ಕೊಂಡೇ ಅಂತೀರಿ. ಹಂಗೆ ಈ ಜಗತ್ತಿನಲ್ಲಿ ಇವಾಗ ಸಮಯನೇ ಆ ಥರ ಇದೆ. ಎಲ್ಲರ ಮನೆಯಲ್ಲೂ ದುಃಖ, ಅಶಾಂತಿ, ಚಿಂತೆ. ನಾವು ಅನ್ಕೊಳ್ಳೋದೇ ಒಂದು, ಅದು ನಡೆಯೋದೇ ಒಂದು. ಇಂಥ ಸಮಯದಲ್ಲಿ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಅವತರಣೆಯಾಗಿ ನಿಮ್ಮನ್ನೇ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಯಾಕೆ ಅಂದರೆ, ನೀವು ಜನ್ಮಾಂತರದಿಂದ ನನ್ನ ನಾಮಸ್ಮರಣೆಯನ್ನು ಮಾಡಿದ್ರಿ, ನನ್ನ ಭಕ್ತಿಯನ್ನು ಮಾಡಿದ್ರಿ, ನನಗಾಗಿ ನೀವು ಸಾಕಷ್ಟು ಸೇವೆಯನ್ನು ಮಾಡಿರಿ ತನು ಮನ ಧನದಿಂದ. ಆದರೆ ಯಾವ ಜನ್ಮದಲ್ಲಿ ನಿಮ್ಗೆ ಎಷ್ಟು ಅದರಿಂದ ಪ್ರಾಪ್ತಿ ತಾತ್ಕಾಲಿಕವಾಗಿ ಸಿಕ್ಕಿರಬಹುದು. ಆದರೆ ಈಗ ನಿಮ್ಮ ಭಾಗ್ಯವನ್ನು ಬೆಳಗಿಸ್ಲಿಕ್ಕೆ, ನಿಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ, ನಿಮ್ಮನ್ನ ದುಃಖದಿಂದ ದೂರ ಮಾಡಲಿಕ್ಕೆ ನಾನು ಅವತರಣೆಯಾಗಿದ್ದೀನಿ. ನಿಮ್ಮನ್ನ ಸೆಲೆಕ್ಟ್ ಮಾಡಿ ನಾನು ಈ ಯೂನಿವರ್ಸಿಟಿ ಒಳಗಡೆ ಕೂಡಿಸಿದ್ದೀನಿ. ಇಲ್ಲಿ ನೀವು ಯಾವುದೋ ಡಿಗ್ರಿ ಓದಿರಬೇಕು, ಸಂಸ್ಕೃತ ಕಲ್ತಿರಬೇಕು, ಶ್ಲೋಕ ಕಲ್ತಿರಬೇಕು, ಯಾವ ಅವಶ್ಯಕತೆ ಇಲ್ಲ. ಯಾರಿಗಾದ್ರೂ ಇದೆಯಾ ಅಣ್ಣವ್ರೆ? ನಿಮಗೇನಾದ್ರೂ ಕೇಳಿದ್ರೆ ನೀವೇನು ಕಲಿತಿದ್ದೀರಿ ಅಂತ? ಇಲ್ಲ. ಎಷ್ಟು ವಯಸ್ಸು ಅಂತ ಕೇಳೋದಿಲ್ಲ, ನಿಮಗೆ ಎಷ್ಟು ಓದಲಿಕ್ಕೆ ಬರುತ್ತೆ ಅಂತ ಕೇಳೋದಿಲ್ಲ. ಯಾರು ಬೇಕಾದರೂ ಇಲ್ಲಿ ಬಂದು ಈ ಯೂನಿವರ್ಸಿಟಿ ಒಳಗಡೆ ಕೂತ್ಕೊಂಡು ಓದಬಹುದು. ಆದರೆ ಓದಬೇಕು ಅಂದರೆ ಜನ್ಮಾಂತರದ ಪುಣ್ಯ ನಮ್ಮ ಸಂಸ್ಕಾರದಲ್ಲಿ ಇದ್ರೆ ಮಾತ್ರ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಬಿಡುತ್ತೆ. ಕೂತ್ಕೊಂಡ ಮೇಲೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಬಿಡುತ್ತೆ. ಕೇಳಿಸ್ಕೊಂಡ ಮೇಲೆ ಅದರ ಮೇಲೆ ನಿಶ್ಚಯ ಮಾಡಲಿಕ್ಕೆ ಬಿಡುತ್ತೆ. ನಿಶ್ಚಯ ಮಾಡಿದ ಮೇಲೆ ನಿಮ್ಮ ಭಾಗ್ಯ ಬೆಳಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿಯ ತನಕ ನೀವು ಹೊರಗಡೆ ಓದಿದಿರೋ ಇಲ್ವೋ, ಇಲ್ಲಿ ನಾನು ಕರ್ಕೊಂಡು ಕೂತಿದ್ದೀನಿ ಅಂದಮೇಲೆ ನಿಮ್ಮನ್ನು ಏನಾಗಿ ಮಾಡ್ಬೇಕು ನಾನು? ಹೊರಗಡೆ ಲಾಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ಆದರೆ ನೀವು ನಿಮ್ಮನ್ನು ನಾನು ಏನು ಮಾಡಿಬಿಡ್ತೀನಿ ಅಂದರೆ, ನರನಿಂದ ನಾರಾಯಣ, ನಾರಿಯಿಂದ ಶ್ರೀ ಲಕ್ಷ್ಮಿ. ಇವತ್ತೆಲ್ಲ ನೀವು ಲಕ್ಷ್ಮಿ ಪೂಜೆ ಮಾಡ್ತೀರಿ, ಸರಸ್ವತಿ ಪೂಜೆ ಮಾಡ್ತೀರಿ, ದೇವಿಯರ ಪೂಜೆ ಮಾಡ್ತೀರಿ, ದೇವತೆಗಳ ಮಂದಿರಗಳ ಕಟ್ಟಿ ಪೂಜೆ ಮಾಡ್ತೀರಿ. ಮತ್ತೆ ಅವ್ರನ್ನ ಆ ಥರ ತಯಾರು ಮಾಡಲಿಕ್ಕೆ ಯಾರಾದರೂ ಅವ್ರಿಗಿಂತ ದೊಡ್ಡವರು ಬೇಕಲ್ಲ. ಈಗೊಬ್ಬ ಗುರು ಶಿಷ್ಯನನ್ನು ತಯಾರು ಮಾಡಿದ ಅಂದ್ರೆ ಶಿಷ್ಯನಕ್ಕಿಂತ ಸಮರ್ಥ ಗುರು ಸಿಕ್ಕಿರಬೇಕಲ್ಲ ಅವರಿಗೆ. ಹಾಗೆ
ಈ ಒಂದು ಪ್ರಪಂಚದಲ್ಲಿ 33 ಕೋಟಿ ದೇವಾನುದೇವತೆಗಳು ಇದ್ದಾರೆ ಅಂತಂದ ಮೇಲೆ ಅಷ್ಟು ಮಂದಿರಗಳು ಕಟ್ಟಿದೀವಿ, ಪೂಜೆ ಉತ್ಸವಗಳು ಇವತ್ತಿಗೂ ನಡೀತಾ ಇದೆ ಅಂತಂದ್ರೆ ಅಂತ ದೇವತೆಗಳನ್ನ ತಯಾರು ಮಾಡಲಿಕ್ಕೆ ದೇವಾನುದೇವ ಮಹಾದೇವ ಈ ಜಗತ್ತಿಗೆ ಬಂದಿರಬೇಕಲ್ಲ. ಯಾರಾದ್ರೂ ಬಂದು ಅಂತ ಒಂದು ಯೂನಿವರ್ಸಿಟಿಯನ್ನ ತೆಗೆದಿರ್ಬೇಕಲ್ಲ. ಇಂಜಿನಿಯರ್ಸ್ಗಳು ಕಾಣ್ತಿದ್ದಾರೆ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲೋ ಒಂದು ಕಡೆ ಇದೆ ಅಂತ ಅರ್ಥ ಆಗುತ್ತೆ ನಮಗೆ. ಲಾಯರ್ಸ್ಗಳು ಕಾಣ್ತಿದ್ದಾರೆ ಅಂತಂದ್ರೆ ಒಂದು ಲಾ ಕಾಲೇಜ್ ಎಲ್ಲೋ ಇದೆ, ಅದರಿಂದ ತಯಾರಾಗಿ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಹಂಗೆ ಜಗತ್ತಿನಲ್ಲಿ ದೇವತೆಗಳು ಕಾಣ್ತಿದ್ದಾರೆ ಅಂತಂದ್ರೆ ದೇವಾನುದೇವ ಮಹಾದೇವ ಇಂಥದ್ದೊಂದು ಈಶ್ವರನ ಯೂನಿವರ್ಸಿಟಿಯನ್ನು ತೆಗೆದಿರಲೇಬೇಕು. ಇಲ್ಲಿ ಅಂತ ವಿದ್ಯೆಯನ್ನ ಕೊಟ್ಟು ಯೋಗವನ್ನ ಕಲಿಸಿ ಅವರನ್ನ ತಯಾರು ಮಾಡಿರಲೇಬೇಕು ಅನ್ನೋದು ಕೂಡ ಅಷ್ಟೇ ನಿಶ್ಚಯ. ಅದಕ್ಕೆ ಇದನ್ನ ಪ್ರಜಾಪಿತ ಬ್ರಹ್ಮಕುಮಾರ ಈಶ್ವರಿಯ ವಿಶ್ವವಿದ್ಯಾಲಯ ಅಂತ ಕರೀತಾರೆ. ಇದು ಎಲ್ಲಿದೆ? ಇಲ್ಲೇ ಅನ್ನೋದೇ ಶಿರವಾರದಲ್ಲಿ 3ನೇ ಕ್ರಾಸಿಗೆ ಇಲ್ಲಿ ಬಂದ ಮೇಲೆ ಇಲ್ಲಿ ನೋಡಿವಿ, ಇಲ್ಲ ಐತಿ. ಇದು ಇಲ್ಲಿ ನೋಡ್ಲಿಕ್ಕೆ ನಿಮಗೆ ಎಷ್ಟು ಸಣ್ಣದ ಕೆಲವರಿಗೆ ಕಾಣಬಹುದು, ಕೆಲವರಿಗೆ ಇದು ದೊಡ್ಡದು ಅನಿಸ್ಬೋದು. ಆದರೆ ಬರೀ ಸಿರವಾರ ಅಲ್ಲ, ಬರೀ ಲಿಂಗಸೂರ್ ಅಲ್ಲ, ಬರೀ ರಾಯಚೂರು ಅಲ್ಲ, ಬರೀ ಕರ್ನಾಟಕ ಅಲ್ಲ, ಬರೀ ಆಂಧ್ರ ಅಲ್ಲ, ಬರೀ ಮಹಾರಾಷ್ಟ್ರ ಅಲ್ಲ, ಬರೀ ಒಂದು ದೇಶ ಅಲ್ಲ. ನಮ್ಮ ಭಾರತದಂತ 148 ದೇಶದಲ್ಲಿ ಈಶ್ವರನ ವಿದ್ಯೆ ಇವತ್ತಿಗೂ ಕೂಡ ಎಲ್ಲರೂ ಇದೇ ರೀತಿಯಾಗಿ ನಡೀತಾ ಇದೆ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ಹಾಕೋಣ ಅವರಿಗೆಲ್ಲ. ಯಾರ ತ್ಯಾಗ ತಪಸ್ಸಿನಿಂದ ಈ ಒಂದು ಸೇವಾ ಕೇಂದ್ರಗಳು ಇಲ್ಲಿ ತನಕ ಬಂದಿದೆ ಅಂದ್ರೆ ಸ್ವಯಂ ಪರಮಾತ್ಮ ಅವರ ಶರೀರದಲ್ಲಿ ಅವತರಣೆಯಾದ್ರು. ಭಾರತ ಪಾಕಿಸ್ತಾನ ಬೇರೆ ಆದ್ಮೇಲೆ 1936ರಲ್ಲಿ ಬಂದ ಮೇಲೆ ಆ ರಾಜಸ್ಥಾನಕ್ಕೆ ಸ್ಥಳಾಂತರಗೊಂಡ್ರು. ಅಲ್ಲಿ 14 ವರ್ಷ ಬ್ರಹ್ಮ ಬಾಬರವ್ರ ಜೊತೆಗೆ, ಜಗದಂಬಾ ಸರಸ್ವತಿ ಮಮ್ಮಾರವ್ರ ಜೊತೆಗೆ 400 ಜನ ನಂತರ ಒಂದು 18 ವರ್ಷ 19 ವರ್ಷದ ಕನ್ಯೆಯರು ಬಂದರು. ಅವರೇ ನಿಜವಾದ ಶಿವಶಕ್ತಿಯರ ಅಂತಿಮ ಜನ್ಮದಲ್ಲಿ ಹುಟ್ಟಿದ್ದಾರೆ ಅಂತ ಪರಮಾತ್ಮ ಇವರಿಗೆ ತಿಳಿಸಿದ್ರು. ಅವ್ರನ್ನ ಕೂಡಿಸ್ಕೊಂಡು ಆ ಬೆಟ್ಟದ ಮೇಲೆ 14 ವರ್ಷ ತಪಸ್ಸು ಮಾಡಿಸಿದ್ರು. ಒಂದು ದಿನ 2 ದಿನ ಅಲ್ಲ, 14 ವರ್ಷಗಳ ಕಾಲ ಬೇರೆ ಏನು ಕೆಲಸ ಇಲ್ಲ ಅವ್ರಿಗೆ. ಪರಮಾತ್ಮ ಇವರು ಶರೀರದೊಳಗಡೆ ಬರೋದು, ಅವರಿಗೆ ಜ್ಞಾನ ಹೇಳೋದು, ಅವ್ರು ಹೇಳಿರುವ ಜ್ಞಾನವನ್ನು ಕೇಳಿ ಅವರು ತಪಸ್ಸನ್ನ ಮಾಡೋದು. ಶಿವ ಇಲ್ಲಿ ಶಕ್ತಿಯರು ತಯಾರಾಗ್ತಾ ಇದ್ದಾರೆ, ಅದಕ್ಕೆ ಅವರನ್ನ ಶಿವಶಕ್ತಿಯರು ಅಂತ ಕರೆದ್ರು. ಅಂತ 400 ಜನಗಳನ್ನ 14 ವರ್ಷಗಳ ಕಾಲ ತಪಸ್ಸು ಮಾಡಿ ಅಬು ಬೆಟ್ಟದ ಮೇಲೆ ಅವರಿಗೆ ಶಕ್ತಿಯನ್ನ ತುಂಬಿಸಿ ಒಬ್ಬೊಬ್ಬರು ಕೂಡ ಜ್ಞಾನ ಗಂಗೆಯರಾಗಿ ನೀವು ಜಗತ್ತಿನುದ್ದಕ್ಕೂ ಹರಿದು ಎಲ್ಲರನ್ನ ಪಾವನ ಮಾಡುವ ಕೆಲಸ ಮಾಡಬೇಕು ಅಂತ ಒಬ್ಬೊಬ್ಬರನ್ನ ಒಂದೊಂದು ರಾಜ್ಯಕ್ಕೆ ಕಳಿಸಿಕೊಟ್ರು. ಕರ್ನಾಟಕಕ್ಕೆ ಬಂದಿದ್ದು ಒಬ್ಬರೇ ಒಬ್ರು, ಹೃದಯ ಪುಷ್ಪ ದಾದೀಜಿ ಅಂತ. ಅವರು ಪಾಕಿಸ್ತಾನದಲ್ಲಿ ಹುಟ್ಟಿದ್ದು. ಇವತ್ತಿನ ಲೆಕ್ಕ ಪಾಕಿಸ್ತಾನ, ಅವತ್ತದು ಭಾರತನೇ ಇತ್ತು ಬೇರೆ ಆಗೋದಕ್ಕಿಂತ ಮುಂಚೆ. ಸಿಂಧಿ ಭಾಷೆ ಅವ್ರಿಗೆ ಹಿಂದಿನೂ ಗೊತ್ತಿರಲಿಲ್ಲ ಸರಿಯಾಗಿ, ಕನ್ನಡ ಅಂತೂ ದೂರದ ಮಾತು. ಅಂಥವ್ರು ಇಲ್ಲಿ ಬಂದು ಪರಮಾತ್ಮನ ಡೈರೆಕ್ಷನ್ ಮೇಲೆ, ಸಾಕ್ಷಾತ್ಕಾರದ ಆಧಾರದ ಮೇಲೆ ಒಂದು ಬರೀ ರೂಮನ್ನು ತಗೊಂಡು ನಂತರ ಏನೋ ಎಲ್ಲೋ ಒಂದಷ್ಟು ತಿಂದುಕೊಂಡು ಹೋಟ್ಲದಲ್ಲಿ ಉಂಡುಕೊಂಡು ಜೀವನ ಕಳೆದವರಲ್ಲ ಅವರು. ಯಾರಾದ್ರೂ ಒಂದು ಜಾಗ ಕೊಟ್ಟರು ಕೂಡ ಅವ್ರು ಊಟ ಮಾಡಬೇಕು, ಅವ್ರು ಇಸ್ಕೊಳ್ಬೇಕಂದ್ರೆ ಅವ್ರ ಜ್ಞಾನ ಕೇಳಬೇಕು. ಜ್ಞಾನ ಕೇಳಿದ ಮೇಲೆ ಅವ್ರಿಗೆ ನಿಶ್ಚಯ ಬಂದು ಅವರು ಈ ಜ್ಞಾನವನ್ನು ಒಪ್ಕೊಂಡ ಮೇಲೆ ಅವರಿಂದ ಏನಾದ್ರೂ ಒಂದು ಹಣ್ಣು ಹಾಲು ಇಸ್ಕೊಳ್ಳೋದಕ್ಕೆ ಮಾತ್ರ ನಮಗೆ ಅಧಿಕಾರ ಇದೆ, ಅಲ್ಲಿಯ ತನಕ ನಿಮ್ಮ ಕೈಯಿಂದ ಏನೂ ತೆಗೆದುಕೊಳ್ಳಲ್ಲ ಅಂತ ವ್ರತ ನಿಯಮವನ್ನು ಇಟ್ಟುಕೊಂಡು ಪವಿತ್ರ ಜೀವನವನ್ನು ನಡೆಸಿ ಇವತ್ತು ಅಂತ ಒಬ್ಬ ಹೃದಯ ಪುಷ್ಪ ದಾದೀಜಿ ಒಬ್ಬರೇ ಕರ್ನಾಟಕಕ್ಕೆ ಬಂದಿದ್ದು. ಇವತ್ತು ಇಂತಹ ಸೇವಾ ಕೇಂದ್ರಗಳು 350ಕ್ಕಿಂತ ಹೆಚ್ಚು ಇದೆ ಈ ಕರ್ನಾಟಕದಲ್ಲಿ. ಬರೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಪ್ರತಿ ವರ್ಷಕ್ಕೆ ಕರ್ನಾಟಕದಿಂದ ಮೌಂಟ್ ಅಬುಕ್ಕೆ ಇಲ್ಲಿಯ ತನಕ ನಾವು ಜೀವನದಲ್ಲಿ ಒಂದು ಸಲ ಕಾಶಿಗೆ ಹೋಗಿ ಬಂದ್ರೆ ಸಾಕು, ತಿರುಪತಿಗೆ ಹೋಗಿ ಬಂದ್ರೆ ಸಾಕು ಅಂತ ಅನ್ಕೊಳ್ತೀವಿ ಬರೀ ಮೂರ್ತಿಯ ದರ್ಶನ ಮಾಡಲಿಕ್ಕೆ. ಆದರೆ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಸೃಷ್ಟಿಕರ್ತ ಸರ್ವಶಕ್ತಿವಂತ ಪರಮಾತ್ಮ ಶಿವ, ನಾವೆಲ್ಲ ಶಿವಭಕ್ತರು ಶಿವಪುತ್ರಿಯರೇ ಇದ್ದೀವಿ, ಅಂತ ಶಿವ ಭೂಮಿಯೊಳಗಡೆ ಅವತರಣೆ ಆಗಿದ್ದಾನೆ ಅಂತಂದ ಮೇಲೆ ಆ ಅವತರಣೆಯ ಭೂಮಿಯನ್ನ ನೋಡ್ಲಿಕ್ಕೆ, ಆ ಪರಮಾತ್ಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಸಲ ಆದ್ರೂ ನಾನು ಅಲ್ಲಿ ಹೋಗ್ಬೇಕು ಅಂತ ಯಾವ ಮನುಷ್ಯನಿಗೆ ಅನ್ಸಲ್ಲ ಹೇಳಿ? ಅನ್ಸುತ್ತಾ ಇಲ್ವ? ಯಾರಿಗೆ ನಿಮ್ಗೆ ಅನ್ಸಿದ್ರೆ ಒಂದ್ಸಲ ಕೈ ಎತ್ತಬಹುದು, ಹೊಸಬರೇ ಇರ್ಬೋದು. ಒಂದು ಸಲ ನಾನು ಆ ಪರಮಾತ್ಮ ಬಂದಿರುವ ಭೂಮಿಯನ್ನು ನೋಡ್ಬೇಕು ಅಂತ ನೋಡ್ಬೇಕು ಅನ್ಕೊಳ್ಳೋದಕ್ಕೆ ಅಂತ ತಪ್ಪಿದೆ. ನೀವು ಇವತ್ತೇನು ಟಿಕೆಟ್ ಬುಕ್ ಮಾಡಲ್ಲ, ನಾನು ಬರಬೇಕು ಅಂತ ಸಂಕಲ್ಪ ಯಾರಿಗಿದೆ ಕೈ ಎತ್ತಿ, ಹೊಸಬರಿದ್ರೂ ಎತ್ತಬಹುದು.
ಯಾರು ಬೇಕಾದ್ರು. ಯಾಕೋ ಅವರಿಗೆ ಡೌಟ್ ಹೊಡಿತಾ ಇದೆ, ಅಣ್ಣವ್ರೆ ನಿಜವಾಗಲ್ಲ ಇದು ಪರಮಾತ್ಮನೇ ಬಂದ್ಬಿಟ್ಟಿದ್ದಾರೆ, ಅದೆಂದು ಸಾಧ್ಯ ಅಣ್ಣವ್ರೆ? ನಾವೆಲ್ಲಿ ತನಕ ಪರಮಾತ್ಮ ಶಿವ ಅಂದ್ರೆ ಬರೀ ಒಂದು ಲಿಂಗು ಒಂದು ನಂದಿ ಇಟ್ಟಿದ್ರೆ ಅಣ್ಣವ್ರೆ, ಅಷ್ಟು ಮಾತ್ರ ಗೊತ್ತು. ಶಿವ ಮಂದಿರ ಎಲ್ಲೇ ಹೋದ್ರೂ ಕೂಡ ಬರೀ ಒಂದು ಲಿಂಗು ಒಂದು ನಂದಿ ಇದೆ ಅಂತ ಹೇಳ್ತಿದ್ವಿ. ನಂದಿಯ ಮುಖಾಂತರ ನಾವು ಶಿವನನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ರು. ಆ ಶಿವನಿಂದ ಬಂದಿರುವ ಅಭಿಷೇಕದ ಜಲವನ್ನ ಕುಡಿದು ಪಾವನ ಆಗ್ತೀರಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿಯ ತನಕ ಅದನ್ನ ಮಾಡಿರುವ ಪ್ರತಿಫಲ ಸ್ವಯಂ ನಿರಾಕಾರ ಪರಮಾತ್ಮ ಆತನ ಕುರುಹಾಗಿ ಶಿವಲಿಂಗವನ್ನ ಇಟ್ಟಿದ್ದಾರೆ. ಯಾರ ಶರೀರದೊಳಗಡೆ ಪರಮಾತ್ಮ ಬಂದ್ರು ಅವರ ನೆನಪಾರ್ಥವಾಗಿ ಒಂದು ನಂದಿಯನ್ನ ಇಟ್ಟಿದ್ದಾರೆ. ಅದಕ್ಕೆ ಪ್ರಜಾಪಿತ ಬ್ರಹ್ಮನಿಗೆ ನಂದಿಗಣ ಅಂತ ಕರೀತಾರೆ. ಇವರ ಮುಖಾಂತರ ನೀವು ಅವರನ್ನ ನೋಡ್ಬೋದು ಅಂತ ಅದಕ್ಕೆ ಆ ಒಂದು ನಂದಿಯ ಕೊಂಬಿನ ಮುಖಾಂತರ ನೀವು ಶಿವನನ್ನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ಪರಮಾತ್ಮ ನಿರಾಕಾರ ಆಗಿರುವ ಕಾರಣ ಸ್ಥೂಲವಾಗಿ ಪ್ರಜಾಪಿತ ಬ್ರಹ್ಮರವರ ಶರೀರ ಕಾಣಿಸ್ತಾ ಇದೆ. ಅವರ ಮುಖಾಂತರ ನೀವು ಪರಮಾತ್ಮನ ದೃಷ್ಟಿಯನ್ನ ಪರಮಾತ್ಮನ ವಾಣಿಯನ್ನ ಕೇಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದರ ನೆನಪಾರ್ಥವಾಗಿನೇ ಆ ಶಿವಲಿಂಗ ಮತ್ತು ನಂದಿಯನ್ನ ಇಡ್ತಾರೆ. ಅವರ ಮುಖ ಕಮಲದಿಂದ ಬಂದಿರತಕ್ಕಂಥ ಬ್ರಹ್ಮ ಜ್ಞಾನದ ಅಮೃತವನ್ನ ಯಾರು ಕುಡಿತಾರೆ ಅವರು ಪಾವನ ಆಗ್ತಾರೆ ಅಂತ ಹೇಳಿರೋದು. ಆದ್ರೆ ಇದೆಲ್ಲ ಇವಾಗ ನಡೆದಿರೋದು. ಇದನ್ನ ಜನಗಳಿಗೆ ಅರ್ಥ ಮಾಡಿಸೋಕೆ ಭಕ್ತಿ ಮಾರ್ಗದಲ್ಲಿ ಶಿವನ ಪರವಾಗಿ ಒಂದು ಲಿಂಗ ಇಟ್ಟರು, ಬ್ರಹ್ಮ ಬಾಬರವರ ಪರವಾಗಿ ಒಂದು ನಂದಿಯನ್ನ ಇಟ್ಟರು, ಅಭಿಷೇಕ ಮಾಡಿದ ನೀರನ್ನ ಕುಡಿದ್ಬಿಟ್ಟು ನೀವು ಪಾವನ ಆಗಿದ್ರೆ ಹೋಗಿ ಅಂತ ಕಳಿಸಿಬಿಟ್ರು. ಆದ್ರೆ ನಮ್ಮ ಪಾಪಾಚಾರ, ಅನಾಚಾರ, ದುರಾಚಾರ ಕಡಿಮೆ ಆಗುವ ಬದಲಿಗೆ ಡ್ರಾಮಾ ಅನುಸಾರ ಜಾಸ್ತಿ ಆಗ್ತಾ ಬಂತು. ಜಾಸ್ತಿ ಆಗಿದೆಯಾ ದುಃಖ ಕಡಿಮೆ ಆಗಿದೆಯಾ? ಬರ್ತಾ ಬರ್ತಾ ಜಾಸ್ತಿ ಆಗಿರ್ಬೇಕಲ್ಲ ಸುಖ. ಸುಖ ಜಾಸ್ತಿ ಆಗಿದೆಯಾ ದುಃಖ ಜಾಸ್ತಿ ಆಗಿದೆಯಾ? ಅಕ್ಕೋರು ಮಾತಾಡ್ತಾನೆ ಇಲ್ಲ. ಯಾಕೆ? ನೀವು ಮಾತಾಡಿದ್ರೆ ಮುಂದೆ ನಾನು ಹೇಳ್ಬೋದು ಏನಾದ್ರು. ಸುಖ ಜಾಸ್ತಿ ಅನಿಸ್ತಾ ಇದೆಯಾ ದುಃಖ ಜಾಸ್ತಿ ಅನಿಸ್ತಾ ಇದೆಯಾ ಅಕ್ಕೋರೆ? ದುಃಖ ಜಾಸ್ತಿ ಇದೆ ಅಲ್ವಾ? ಚಿಂತೆ ಬಹಳ ಐತೆ. ಎಲ್ಲ ಮುಗಿದ ಹೋಗೈತೆ, ಮತ್ತೇನು ಚಿಂತೆ ಮಾಡ್ತಿದೆ ಈಗ ನೀನು? ಎಲ್ಲ ಮುಗಿದೈತೆ, ಇನ್ನು ಚಿಂತೆ ಬಹಳ ಐತಂತೆ. ಎಲ್ಲ ಮುಗಿಸೇ ಬಿಟ್ಟಿದೆ ಜೀವನ. ರೆಡಿ ಮಾಡ್ಕೊಂಡು ಕುಂತಾರೆಲ್ಲ, ಹೋಗೋ ತನಕ ಚಿಂತೆ ಇರೋದೆ. ನೋಡ ಎಷ್ಟು ವಯಸ್ಸಮ್ಮ? 70 ಆಗ್ಯಾವ, ಮೇಲೆ ಆಗಿಬಿಟ್ಟವ. ಮತ್ತೆ 70 ದಾಟಿದ್ರೆ ನನ್ನ ಚಿಂತೆ ಬಹಳ ಐತೆ ಅಂದ್ರೆ ಮತ್ತೆ ಮುಗಿಯೋದೇವಾಗಿದ್ದು. ಅಲ್ಲಿ 20ರವ್ರು ಕುಂತಾರೆ, ಹಿಂದೆ ಅವ್ರೇನ್ ಮಾಡ್ಬೇಕು? ಮತ್ತೆ 70ರವರಿಗೆ ಬಹಳ ಐತಂದ್ರೆ ಮತ್ತೆ 20ರವ್ರು ಎಲ್ಲಿಗೆ ಹೋಗ್ಬೇಕೀಗ? ಮತ್ತೆ ಅವ್ರು 70ರ ತನಕ ಚಿಂತೆ ಮಾಡೋದೆ. ಅದಕ್ಕೆ ಬಾಬಾರವ್ರು ಏನ್ ಮಾಡಿದಾರೆ, ಈಗ ಚಿಂತೆ ಇದೆ, ದುಃಖ ಇದೆ, ಅಶಾಂತಿ ಇದೆ. ಈ ಸಮಯನೇ ಆ ರೀತಿ ಇದೆ. ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕಲಿಯುಗದ ಅಂತಿಮ ಸಮಯದಲ್ಲಿ ಅತಿ ಆದ್ಮೇಲೆ ಅಂತ್ಯ ಆಗಬೇಕು, ಇದು ನಿಯಮ ಇದೆ. ರಾಮನ ಹತ್ರ ಶಕ್ತಿನೇ ಇತ್ತು, ಬಿಲ್ಲು ಬಾಣ ಸದಾಕಾಲ ಜೊತೆಗೆ ಇತ್ತು. ಆದ್ರೆ ರಾವಣನನ್ನ ಒಂದೇ ಕ್ಷಣಕ್ಕೆ ಹೊಡಿಲಿಲ್ಲ. ಹೊಡನ್ನ ರಾಮಾಯಣ ನೀವೆಲ್ಲ ಓದಿದ್ದೀರಿ. ರಾಮನ ಹತ್ರ ಶಕ್ತಿ ಇರಲಿಲ್ಲ ಅಂತಲ್ಲ, ಬಿಲ್ಲು ಬಾಣಗಳು ಇರಲಿಲ್ಲ ಅಂತಲ್ಲ, ಆದ್ರೆ ಆತ ಅತಿ ಆಗೋವರೆಗೂ ಕಾಯಬೇಕು. ನಿಯಮ ಇಲ್ಲ ಅಂತ್ಯ ಮಾಡ್ಲಿಕ್ಕೆ ರಾಮನಿಗೂ ಕೂಡ ಹೇಳಿ. ಹಾಗೆ ಈ ಸೃಷ್ಟಿಯಲ್ಲಿ ಪಾಪಾಚಾರ, ಅನಾಚಾರ, ಅತ್ಯಾಚಾರ ಅತಿ ಆಗದ ಹೊರತು ಅಂತ್ಯ ಮಾಡಲಿಕ್ಕೆ ಯಾರಿಗೂ ಕೂಡ ನಿಯಮ ಇಲ್ಲ. ಪರಮಾತ್ಮ ಬಂದು 86 ವರ್ಷ, 88ನೇ ವರ್ಷ ನಡೀತಾ ಇದೆ. ಒಂದು ಕಡೆ ಪುಣ್ಯದ ಕೆಲಸ ಮಾಡ್ತಿದ್ದಾರೆ, ನಮ್ಮಂಥವ್ರನ್ನೆಲ್ಲ ಕರೆದು ಬಿಟ್ಟು ಕೂಡಿಸಿ ಜ್ಞಾನಾಮೃತವನ್ನ ತುಂಬಿಸಿ ನಮ್ಮನ್ನ ಪವಿತ್ರ ಮಾಡುವ ಕಾರ್ಯ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಜಗತ್ತಿನಲ್ಲಿ ವಿಜ್ಞಾನ ಅತಿಯಾಗಿ ಅತಿರೇಕಕ್ಕೋಗಿ ಬಾಂಬ್ಗಳು ತಯಾರು ಮಾಡ್ತಾ ಇದ್ದಾರೆ. ಒಂದು ಕಡೆ ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾರೆ, ಹೊಸ ಪ್ರಪಂಚಕ್ಕಾಗಿ ನಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ. ಮಾನವರಿಂದ ದೇವಮಾನವರನ್ನಾಗಿ ಮಾಡ್ತಾ ಇದ್ದಾರೆ. ಕಲಿಯುಗದಿಂದ ಸತ್ಯುಗಕ್ಕೆ ಬೇಕಾಗುವಂತ ರೀತಿಯಲ್ಲಿ ನಮ್ಮನ್ನ ಸಂಸ್ಕಾರ ಪರಿವರ್ತನೆ ಮಾಡುವ ಕಾರ್ಯವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಜಗತ್ತಿನಲ್ಲಿ ಅತಿಯಾಗಿರುವ ಪಾಪಾಚಾರ, ಅನಾಚಾರ, ಅತ್ಯಾಚಾರವನ್ನು ಅಂತ್ಯ ಮಾಡಲಿಕ್ಕೆ ವಿಜ್ಞಾನಿಗಳು ಬಾಂಬ್ಗಳು ತಯಾರು ಮಾಡ್ತಾ ಇದ್ದಾರೆ, ವಿನಾಶ ಮಾಡಲಿಕ್ಕೆ. ವಿಜ್ಞಾನ ಇವತ್ತು ನಾವೆಲ್ಲರೂ ಹೇಳ್ತೇವೆ, ವಿಜ್ಞಾನದಿಂದ ನಾವು ಎಷ್ಟು ಅಹಂಕಾರ ಬಂದ್ಬಿಟ್ಟಿದೆ ಅಂತಂದ್ರೆ, ಪರಮಾತ್ಮ ಎಲ್ಲಿದಂದ್ರೆ ಎಲ್ಲ ಆರಾಮಿದೀವಿ ನಾವು ಅಂತಿದ್ವಿ. ಹಿಂದಿನ ಕಾಲದಲ್ಲಿ ಏನಿತ್ತು, ಇವತ್ತು ಎಲ್ಲ ಇದೆ. ನಮಗೆ ನಡ್ಕೊಂಡು ಓಡಾಡೋದು ಬೇಕಾಗಿಲ್ಲ, ಕಾರು ಬೈಕ್ಗಳಿದೆ, ಏರೋಪ್ಲೇನ್ಗಳಿದೆ, ಬೇರೆ ಗ್ರಹಕ್ಕೆ ಹೋಗ್ತಿದ್ದಾರೆ, ಚಂದ್ರ ಗ್ರಹಕ್ಕೆ ಹೋಗ್ತಾ ಇದೀವಿ. ವಿಜ್ಞಾನ ಅಷ್ಟು ಮುಂದುವರೆದು ಬಿಟ್ಟಿದೆ. ಪರಮಾತ್ಮ ಇದ್ರೆ ಹಿಂಗ್ಯಾಕೆ ಇರ್ತಿತ್ತು?
ಇದೆಲ್ಲ ನಡೀತಾ ಇದೆ ಈಗ. ಆದರೆ ವಿಜ್ಞಾನ ಸ್ಥೂಲವಾಗಿರತಕ್ಕಂಥ ಶಕ್ತಿ ಅದಷ್ಟೇ. ಅದು ವಿನಾಶಕ್ಕೆ ಮಾತ್ರ ಉಪಯೋಗ ಆಗತ್ತೆ ಬಿಟ್ರೆ ಸ್ಥಾಪನಾ ಕಾರ್ಯ ಮಾಡುವ ತಾಕತ್ತು ವಿಜ್ಞಾನಕ್ಕೆ ಇಲ್ಲ. ಅತಿ ಆದ್ಮೇಲೆ ಅಂತ್ಯ ಮಾಡಲಿಕ್ಕೆ ವಿಜ್ಞಾನವನ್ನ ಬಳಸ್ಕೊಳ್ತಾರೆ. ಹಾಗಾಗಿ ಈಗ ಎಲ್ಲಾ ಕಡೆ ಒಂದು ಕಡೆ ಬಾಂಬುಗಳು ತಯಾರಾಗಿ ಕುಂತಿವೆ ನಮ್ಮ ಪಾಪಾಚಾರಕ್ಕೆ ಪ್ರತಿಫಲವನ್ನು ಕೊಡ್ಲಿಕ್ಕೆ, ಇನ್ನೊಂದು ಕಡೆ ಪ್ರವಾಹ ಆಗ್ಲಿಕ್ಕೆ ಎಲ್ಲ ಸರೋವರಗಳು ಕಾಯ್ತಾ ಇದೆ ಉಕ್ಕಿ ಹರಿಲಿಕ್ಕೆ. ಈ ಮನುಷ್ಯನ ಪಾಪ ಅತಿಯಾಗಿ ಹೋಗಿದೆ. ಯಾವಾಗಾದ್ರೂ ಒಂದು ಚೂರು ಸುಮ್ಮನೆ ಹಿಂಗ ಪರದೆ ಸರಿದ್ರೆ ಸಾಕು, ಸೀಟಿ ಹೊಡೆದ್ರೆ ಸಾಕು, ಆಕ್ರಮಣ ಮಾಡ್ಕೊಳ್ಳೋದಕ್ಕೆಲ್ಲ ತಯಾರಾಗಿ ನಿಂತಿದೆ. ಎಲ್ಲ ಪ್ರವಾಹ ಆಗ್ಲಿಕ್ಕೆ ಜಲ, ಎಲ್ಲ ಸರೋವರಗಳು ನದಿಗಳು ಉಕ್ಕಿ ಹರಿಲಿಕ್ಕೆ ಕಾಯ್ತಾ ಇದ್ದಾವೆ. ಭೂಮಿಯ ಮೇಲೆ ಪಾಪಾಚಾರ ಅತಿಯಾಗಿರೋದ್ರಿಂದ ಭೂಮಿ ಕಂಪಿಸಿ ಭೂಕಂಪನ ಆಗಿ ಎಲ್ಲವನ್ನ ತನ್ನ ನೊಡಲೊಳಗಡೆ ಆ ಪಾಪಾಚಾರವನ್ನ ತುಂಬಿಸಿಕೊಳ್ಳೋದಕ್ಕೆ, ಆ ಪಾಪವನ್ನ ಸಮಾಪ್ತಿ ಮಾಡ್ಕೊಳ್ಳೋದಕ್ಕೆ, ಅದರ ಮೇಲೆ ಸಮಾಧಿ ಕಟ್ಟಲಿಕ್ಕೆ ಭೂಕಂಪಕ್ಕ ಭೂಮಿ ತಯಾರಾಗಿದೆ. ಯುದ್ಧ ಮಾಡಲಿಕ್ಕೆ, ಮನುಷ್ಯರ ಅಹಂಕಾರಕ್ಕೆ ಎಲ್ಲ ದೇಶದ ಎಲ್ಲಾ ಹಣವನ್ನು ಎಲ್ಲಾ ದೇಶದವರು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ, ಅಂಡರ್ ಗ್ರೌಂಡ್ ಅಲ್ಲಿ ಕುತ್ಕೊಂಡು ವಿಜ್ಞಾನಿಗಳನ್ನ ಇಟ್ಟುಕೊಂಡು ಯಾವ ದೇಶವನ್ನ ಎಷ್ಟು ಬೇಗ ನಾವು ನಾಶ ಮಾಡಬೇಕು ಅಂತ ಅವರು ನಮ್ಮ ಮೇಲೆ ಬಾಂಬ್ಗಳನ್ನ ತಯಾರು ಮಾಡ್ತಾ ಇದ್ರೆ, ನಾವು ಅವ್ರ ಮೇಲೆ ಅವ್ರ ನಾಶಕ್ಕಾಗಿ ರಾಕೆಟ್ಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಒಂದು ಬಾಂಬ್ ಬಿತ್ತು ಅಂದ್ರೆ ಬರೀ ಒಬ್ರು ಸಾಯೋದಿಲ್ಲ, ದೇಶನ ಸುಟ್ಟು ಕರ್ಕಲಾಗಿ ಹೋಗುತ್ತೆ. ಅಂತಂತ ಅಣು ಬಾಂಬ್ಗಳು ತಯಾರಾಗ್ತಾ ಇದೆ ಅಂತಂದ್ರೂ ಕೂಡ ನಮಗ ಸ್ವಲ್ಪ ಆದ್ರೂ ಎಚ್ಚರಿಕೆ ಬರಬೇಕಲ್ಲ, ಯಾವ ಕಡೆ ಹೊರಟಿದೀವಿ ನಾವು ಅಂತ. ಅಂದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವಂತೆ ಮನುಷ್ಯನಿಗೆ ದೇವರು ಬೇಡ, ಒಳ್ಳೆಯದು ಬೇಡ, ಧರ್ಮ ಬೇಡ, ನೀತಿ ಬೇಡ. ವಿಜ್ಞಾನ ಅತಿಯಾಗಿ ನಮ್ಮನ್ನು ಯಾವ ಕಡೆ ಕರ್ಕೊಂಡು ಹೋಗ್ತಿದೆ ಅಂದ್ರೆ ಅತಿಯ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ, ವಿಪರೀತದ ಕಡೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಸೂಚನೆ ಕೊಟ್ಟಾಗಿದೆ. ಕರೋನಾ ಬಂದು ಮಾತಾಡಿಸ್ಕೊಂಡು ಹೋಗಿದೆ. ಈಗ ಇಲ್ಲಿರೋರು ಯಾರಾದ್ರೂ ಮಾತಾಡಿದ್ರೆ, ಚೆನ್ನಾಗಿ ಮಾತಾಡೋರು ಯಾರಾದ್ರೂ ಇದ್ದೀರಾ? ಕರೋನಾ ಬಂದಾಗ ಕರೋನಾ ಚೆನ್ನಾಗಿ ನಿಮ್ಮನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಯಾರಿಗಾದ್ರೂ ಹೋಗಿದೆಯಾ? ಇಲ್ಲಿ ಏನ್ ದೂರದಿಂದ ಟಾಟಾ ಬಾಯ್ ಬಾಯ್ ಮಾಡ್ಕೊಂಡು ಹೋಗಿದೆಯಾ? ನೆಕ್ಸ್ಟ್ ರೌಂಡ್ ಬರ್ತೀನಿ ನಿಮಗೆ ಅಂತ ಯಾರಿಗೆ ನಿಮಗೆ ಮಾತಾಡಿಸಿದೆಯಾ? ಎಲ್ಲರಿಗೆಲ್ಲ ಸ್ವಲ್ಪ ಆದ್ರೂ ಆತ್ಮೀಯತೆ ಒಳಗಡೆ ಹೋಗಿ ನಿಮಗೂ ಬಂದಿತ್ತಾ? ನೋಡಿ, ಪೂರ ಹತ್ರದಿಂದ ಮಾತಾಡಿದ್ರಿ ನೀವು. ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಹೋಗಿದೆ. ಮನುಷ್ಯನ ಅಹಂಕಾರಕ್ಕೆ ಇನ್ನು ಸ್ವಲ್ಪ ದಿನದಲ್ಲಿ ತೆರೆ ಬೀಳೋದಿದೆ. ಹೆಂಗೆ ರೋಗ ಅಂದ್ರೆ, ತಿಂದ್ರೆ ರೋಗ ಬರ್ತಾ ಅಂತ ತಿನ್ನೋದು ಬಿಡ್ಬೋದು, ಆದ್ರೂ ಬಿಡ್ತಾ ಇಲ್ಲ ಜನ. ಧರ್ಮಾತ್ಮರು ಹೇಳಿದ್ರು, ಮಹಾತ್ಮರು ಹೇಳಿದ್ರು, ತಿನ್ನಬಾರ್ದು ತಿನ್ನಬೇಡಿ, ಕುಡಿಬಾರ್ದು ಕುಡಿಬೇಡಿ, ನೋಡಬಾರ್ದು ನೋಡಬೇಡಿ, ಮಾಡಬಾರ್ದು ಮಾಡಬೇಡಿ ಅಂತ. ಆದ್ರೆ ನಾವು ಬಿಟ್ಟವಾ? ಓಂ ಶಾಂತಿಗೆ ಹೋದ್ರೆ ಏನ್ರಿ, ಅದನ್ನು ಬಿಡ್ಬೇಕಂತ ಇದನ್ನು ಬಿಡ್ಬೇಕಂತ ಪರಮಾತ್ಮ ಹೇಳಿದಾಗ ಬಿಡೋ ಮಂದಿ ಅಲ್ಲ ನಾವು. ಬರ್ತದ ಪರಮಾತ್ಮನ ಪಾಠ ಯಾವತ್ತು ನಿಲ್ಲಿಸ್ತಾರೆ ಅವತ್ತು ಪ್ರಕೃತಿ ಪಾಠ ಕಲಿಸ್ಲಿಕ್ಕೆ ರೆಡಿ ಇದೆ. ಆದ್ರೆ ಪರಮಾತ್ಮ ಹೇಳಿದರೆ ಹಿಂಗ ಅಡ್ಡ ಹಿಡಿದಿದ್ದಾರೆ ಪ್ರಕೃತಿಗೆ, ಸ್ವಲ್ಪ ತಡ್ಕೋ, ನಾನು ಅವ್ರಿಗೆ ಹೋಗಿ ಒಂದಷ್ಟು ಎಚ್ಚರಿಸ್ತೀನಿ, ನನ್ನ ಮಕ್ಕಳಿದ್ದಾರೆ ಅವರು, ನೀನು ಅವ್ರಿಗೆ ಅಪಾಯ ಮಾಡಬೇಡ, ನಾನು ಅವ್ರನ್ನ ಎಚ್ಚರಿಸ್ತೀನಿ, ಆತ್ಮ ಜಾಗೃತಿ ಮಾಡಿಸ್ತೀನಿ, ಆತ್ಮ ಕಲ್ಯಾಣ ಮಾಡ್ತೀನಿ, ಆತ್ಮೋದ್ಧಾರ ಮಾಡ್ತೀನಿ, ಆತ್ಮ ಅವಿನಾಶಿ ಅನ್ನುವ ಸ್ಥಿತಿಯಲ್ಲಿ ಕೂಡಿಸ್ತೀನಿ, ಆಮೇಲೆ ನೀನು ಏನಾದ್ರೂ ಮಾಡ್ಕೋ, ಸ್ವಲ್ಪ ತಡ್ಕೋ, ನನಗೆ ಟೈಮ್ ಕೊಡು ಅಂತ ಹಿಂಗ ಕೈ ಅಡ್ಡ ಹಿಡಿದು ಪರಮಾತ್ಮ ಬಂದು ಪಾಠ ಓದಿಸ್ಲಿಕ್ಕೆ ಈಶ್ವರನ ವಿಶ್ವವಿದ್ಯಾಲಯದ ತೆಗೆದಿರೋದಷ್ಟೇ. ಇಲ್ಲಿ ಬಂದು ಎಲ್ಲರಿಗೂ ಕೂಡ ಅದೇ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗಡೆ ವಿನಾಶ ಕಾದಿದೆ. ಭೂಕಂಪನೂ ಆಗತ್ತೆ, ಪ್ರವಾಹನೂ ಆಗತ್ತೆ. ಇದನ್ನ ಯಾರೋ ತಪ್ಸಕ್ಕಾಗಲ್ಲ, ಇದು ಸೃಷ್ಟಿ ನಿಯಮ. ಹೆಂಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಆಗ್ಲೇಬೇಕು, ಅದನ್ನ ಯಾರು ತಡೆಯಕ್ಕಾಗಲ್ಲ. ಹಂಗೆ ಈ ಸೃಷ್ಟಿಯಲ್ಲಿ ಕಲಿಯುಗ ಆದ್ಮೇಲೆ ಅಂತ್ಯ ಆಗ್ಲೇಬೇಕು, ವಿನಾಶ ಆಗ್ಲೇಬೇಕು, ಮಹಾಪರಿವರ್ತನೆ ಆಗ್ಲೇಬೇಕು. ವಿನಾಶ ಆದ್ಮೇಲೆ ಮುಗಿದೋಗ್ಬಿಡುತ್ತಾ ಪ್ರಪಂಚ ಅಂದ್ರೆ ಇಲ್ಲ. ರಾತ್ರಿ ಆದ್ಮೇಲೆ ಹಗಲು ಬರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈ ಕಲಿಯುಗ ಮುಗಿದ ಮೇಲೆ ಸತ್ಯುಗನೂ ಕೂಡ ಬರೋದಿದೆ. ಮತ್ತೆ ನಾವೆಲ್ಲ ಇಲ್ಲಿ ಯಾರೆಲ್ಲ ಓದಿ ಕಲಿತಿರ್ತೀವಿ, ನಾವೇ ದೇವಾತ್ಮರಾಗಿ ಜನ್ಮವನ್ನ ಪಡಿತೀವಿ, ದೇವ ಮಾನವರಾಗಿ ಜನ್ಮವನ್ನ ಪಡಿತೀವಿ. ಅದನ್ನ ಸತ್ಯುಗ ಸ್ವರ್ಗ ಅಂತ ಕರೀತಾರೆ. ಆದ್ರೆ ಅಷ್ಟರೊಳಗಡೆ ನೀವೆಂಗ ದೀಪಾವಳಿಗೆ ಮಹಾನವಮಿ ಅಮಾವಾಸ್ಯೆಗೆ ಕ್ಲೀನ್ ಮಾಡ್ತೀರಿ ಮನೆನ, ದಿನವೂ ಹಂಗೆ ಕ್ಲೀನ್ ಮಾಡ್ತೀರಾ? ದಿನ ಹೆಂಗೆ ಮಾಡ್ತೀರ? ಜನ ಬಂದಾಗ ಎಲ್ಲಿ ನೋಡ್ತಾರ, ಆ 4 ಟೈಲ್ಸ್ ಒರೆಸ್ಕೊಂಡ್ಬಿಟ್ಟು, 2 ಚೇರ್ ಒರೆಸ್ಕೊಂಡ್ಬಿಟ್ಟು, 1 ಗ್ಲಾಸ್ ಒರೆಸ್ಕೊಂಡ್ಬಿಟ್ಟು ಹಿಂಗೆ ಇಟ್ಟು ಬಿಡ್ತೀವಿ ಸೈಡಿಗೆ. ಟೀ ಆಯ್ತಾ, ಕಾಫಿ ಆಯ್ತಾ, ಹಾಲು ಅಷ್ಟೇ, ಮತ್ತೆ ಇನ್ನು ಕಿಚನ್ಗೆ ಹೋಗಂಗಿಲ್ಲ.
ಅಷ್ಟು ಮಾಡಿಕೊಂಡು ನಾವು ಸಿಂಪಲ್ ಆಗಿ ಕೈ ಬಿಟ್ಬಿಡ್ತೀವಿ. ಆದರೆ ಅದೇ ಮಾರ್ನಮಿ ಬಂತು, ಅದೇ ದೀಪಾವಳಿ ಬಂತು ಅಂದ್ರೆ ಹೆಂಗ್ ಹೊಡಿತೀರಿ? ಎಲ್ಲ ಟೇಬಲ್ ತೆಗಿತೀರಿ, ಎಲ್ಲ ಕುರ್ಸಿ ತೆಗಿತೀರಿ, ಎಲ್ಲ ಅಲಮಾರ ತೆಗಿತೀರಿ, ಎಲ್ಲ ಜೀಡಿ ಒಂದು ಕಡೆಯಿಂದ ಹೊಡ್ಕೊಂಡು ಬಂದು ಎಲ್ಲಾ ಸಾಮಾನು ಹೊರಗಾಕಿ, ಮನೆಗಿದ್ದವ್ರನ್ನ ಹೊರಗಾಕಿ, ಇವತ್ತು ಪೂರ್ತಿ ನೀವು ಮನೆ ಒಳಗಡೆ ಕಾಲಿಡಂಗಿಲ್ಲ ಅಂತ ಅವ್ರನ್ನ ಹೊರಗಡೆ ಹಾಕಿ ಆಮೇಲೆ ನೀವು ಒಳಗಡೆ ನಿಂದಿರ್ತೀರಿ ಪರೀಕ್ಷೆ ತಗೊಂಡು. ಒಂದು ಕಡೆಯಿಂದ ಹೊಡ್ಕೊಂಡು ಬರ್ತೀರಿ. ಅದ್ರಾಗ ಎಲ್ಲೆಲ್ಲಿ ಏನೇನು ಮಡಿ ಮಾಡ್ಕೊಂಡು ಏನೇನು ಸಂಸಾರ ಮಾಡ್ಕೊಂಡು ಅವು ಎಷ್ಟೆಲ್ಲ ಆರಾಮಾಗಿ ಇದ್ದು ಬಿಟ್ಟಿರ್ತಾವ ಅಂದ್ರೆ ಇದು ನಮ್ಮದೇ ಮನೆ ಅಂತ ಕಟ್ಟಿಸಿದವ್ರು ನೀವು ಆರಾಮ್ ಅನುಭವಿಸ್ತಾ ಇರೋದು ಇಲ್ಲಿ ಯಜ್ಞ ಅವೆಲ್ಲ ಜೊಂಡಿಗೆ ಜಿಲ್ಲೆಗಳು. ನೀವು ನೋಡಕ್ ಟೈಮೇ ಇಲ್ಲ, ಅವು ಮಸ್ತ್ ಸಂಸಾರ ಮಾಡ್ಕೊಂಡ್ ಬಿಟ್ಟಿರ್ತಾವಲ್ಲಿ. ಅವಾಗ ದೀಪಾವಳಿಗೆ ಹೊರಗೆ ಅವಕ್ಕೂ ನಮಗೂ ವಿನಾಶ ಬಂತಪ್ಪೀಗ ಅಂತ ದೀಪಾವಳಿ ಯಾಕಾದ್ರೂ ಬರುತ್ತೋ ಅಂತ ಅವಂತವ. ನಾವೆಲ್ಲ ದೀಪಾವಳಿ ಬರಬೇಕು, ಹೊಸ ಅಂಗಿ ಬರುತ್ತೆ ಅಂತ ನಾವಂತೀವಿ. ಈ ದೀಪಾವಳಿ ಬಂದ್ರೆ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರಂತ ಅವಂತವ. ಮಾಡ್ತಿರಲ್ಲ ಅವಾಗ ಏನ್ ಮಾಡ್ತೀರಿ? ಒಂದು ಕಡೆಯಿಂದ ಮನೆ, ಅಡಿಗೆ ಮನೆ, ಹಾಲು, ಬೆಡ್ರೂಮು ಎಲ್ಲ ಸಂಧಿ ಗೊಂದಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಜೇಡಿ ಹೊಡೆದು ಆಮೇಲೆ ಸುಣ್ಣ ಬಣ್ಣ ಹಚ್ಚಿ ಕ್ಲೀನಾಗಿ ತೊಳೆದು ಎಲ್ಲಾ ಸಾಮಾನುಗಳು ಮತ್ತೆ ಅವೇ ಸಾಮಾನ ನಿಮ್ಮದೇ ಅವನು ಹೊರಗಡೆ ಹಾಕಿದ ಮೇಲೆ ಮತ್ತೆ ತೊಳೆದು ಒರೆಸ್ಬಿಟ್ಟು ಒಳಗಡೆ ತಗೊಳ್ತೀರಿ. ಅವಾಗ ಅಪ್ಪಿತಪ್ಪಿ ಯಾರಾದ್ರೂ ಅಣ್ಣಂದ್ರು ಬಂದ್ರು ಅಂದ್ರೆ ಅವಾಗ ಹೆಂಗ ನಿಮ್ ಕಣ್ಣಿರ್ತವ ಖಾಲಿ ಆಗ್ಬಿಟ್ಟಿರ್ತೀರಿ ನೀವು. ಇವತ್ತು ಊಟ ಅಲ್ಲೇ ಮಾಡ್ಕೊ ಹೋಗ್ರಿ, ನೀವು ಹೊರಗಡೆ ಮನೆಗೆ ಬರಬೇಡ್ರಿ ಅಂತೀವಿ, ಯಾಕಂದ್ರೆ ಇದೆಲ್ಲ ಮುಗಿಬೇಕು. ಹಂಗೆ ಪ್ರಕೃತಿನೂ ಕೂಡ ಬರೀ ಒಂದು ಮನೆ ಅಲ್ಲ, ಇದು ಕೂಡ ಭೂಮಿ ಮಲಿನ ಆಗಿದೆ. ವಾಯು ಮಾಲಿನ್ಯ ಅಂತೀವಿ, ಭೂ ಮಾಲಿನ್ಯ ಅಂತೀವಿ, ಜಲ ಮಾಲಿನ್ಯ ಅಂತೀವಿ. ಆಕಾಶನೂ ಬಿಟ್ಟಿಲ್ಲ ನಾವೀಗ, ಅಲ್ಲೆಲ್ಲ ರಾಕೆಟ್ಗಳು ಬಿಟ್ಟು ಬಿಟ್ಟು ಅಲ್ಲಿನೂ ಮಾಲಿನ್ಯ ಮಾಡಿಟ್ಟಿದ್ದೀವಿ. ಈಗ ತಿಂದ್ರೂ ರೋಗ ಬರ್ತಾ ಇದೆ, ಕುಡಿದ್ರೂ ರೋಗ ಬರ್ತಾ ಇದೆ, ಗಾಳಿ ತಗೊಂಡ್ರೂ ರೋಗ ಬರ್ತಾ ಇದೆ. ಅಂದ್ರೆ ಇನ್ನು ಏನು ಮಾಡೋರಿದ್ರಿ? ಎಷ್ಟು ವರ್ಷ ಆಯುಷ್ಯ ಕೊಟ್ಟರು ಬದುಕೇನು ಮಾಡೋರಿದ್ರಿ? ಆರೋಗ್ಯ ಇಲ್ಲ ಅಂದ ಮೇಲೆ ಇನ್ನೂ ಒಂದು 100 ವರ್ಷ ಕೊಡ್ತೀನಿ ಅಂದ್ರೆ ಬದುಕಲಿಕ್ಕಿಲ್ಲೇನಿದೆ? ಎಲ್ಲ ರೋಗ, ಬರೀ ವಿಷ ತುಂಬಿದೆ. ನೀವೇನು ಅಕ್ಕಿ ತಗೊಂಡ್ರು ವಿಷ, ಜೋಳ ತಗೊಂಡ್ರು ವಿಷ, ತೊಗರಿ ತಗೊಂಡ್ರು ವಿಷ. ವಿಷ ನಾವೇ ಹಾಕಿಬಿಟ್ಟು ನಾವೇ ಕಟಾವು ಮಾಡಿ ನಾವೇ ಬೆಳೆಸಿ ನಮ್ಮ ತಟ್ಟೆಲ್ಲಿ ಹಾಕೊಂಡು ನಾವೇ ಊಟ ಮಾಡ್ತೀವಿ. ಮಂದಿ ವಿಷ ಆಗ್ತಾ ಇಲ್ಲ, ನಾವೇ ವಿಷ ಹಾಕೊಂಡು ನಾವೇ ಊಟ ಮಾಡ್ತಾ ಇದ್ದೀವಿ. ಗಾಳಿ ನೀರು ಎಲ್ಲ ಕೊಳಕಾಗೋಗಿದೆ. ಇಂಥ ಟೈಮಲ್ಲಿ ದೇವತೆಗಳು ಬಂದ್ರೆ ಚೆನ್ನಾಗಿರುತ್ತ? ಬರೇ ದೀಪಾವಳಿ ಒಂದು ಲಕ್ಷ್ಮಿ ಕೂಡಿಸ್ಬೇಕಂದ್ರೆ ಆ ಒಂದು ಮನೆ ಪೂರ್ತಿ ಕ್ಲೀನ್ ಮಾಡ್ತೀರಿ, ಬರೀ ಮೂರ್ತಿ ಇಡ್ಲಿಕ್ಕೆ. ಈಗ ಚೈತನ್ಯ ದೇವಿಯರು ಈ ಜಗತ್ತಿನಲ್ಲಿ ಮತ್ತೆ ಬರಬೇಕಾಗಿದೆ. ಚೈತನ್ಯ ದೇವಾತ್ಮರು ಈ ಭೂಮಿ ಮೇಲೆ ಮತ್ತೆ ನೀವೇ ನರನಿಂದ ನಾರಾಯಣ ಆಗಿ ಇಲ್ಲಿ ಯಾರು ಓದಿರ್ತೀರಿ, ನೀವೇ ದೇವಾತ್ಮರಾಗಿ ಜನ್ಮ ತಗೊಂಡು ಇಲ್ಲಿ ಬರಬೇಕು ಅಂತಂದ್ರೆ ಬರೀ ನಮ್ಮ ಮೂರ್ತಿಗಳು ಬರೋಕೆನೆ ಅಷ್ಟೆಲ್ಲ ಮನೆ ಸ್ವಚ್ಛ ಮಾಡ್ತಾರೆ. ಅಂದ್ರೆ ಪ್ರಕೃತಿನೂ ಕೂಡ ಆ 33 ಕೋಟಿ ದೇವಾತ್ಮರು ಮತ್ತೆ ಧರೆಯಲ್ಲಿ ಅವತರಣೆ ಆಗ್ತಾರೆ, ಜನ್ಮ ಪಡಿತಾರೆ. ಅಂದ್ರೆ ಇದು ಕೂಡ ಸ್ವಚ್ಛ ಆಗ್ಲೇಬೇಕು. ಭೂಮಿ ಸ್ವಚ್ಛ ಆಗಬೇಕು, ನೀರು ಸ್ವಚ್ಛ ಆಗಬೇಕು, ಗಾಳಿ ಸ್ವಚ್ಛ ಆಗಬೇಕು, ಆಕಾಶ ಸ್ವಚ್ಛ ಆಗಬೇಕು. ಅಂದ್ರೆ ಇದು ಒಂದು ಸಲ ಪೂರ್ತಿ ಮುಳುಗಬೇಕು, ಒಂದು ಸಲ ಪೂರ್ತಿ ಅಗ್ನಿ ಆಹುತ ಆಗಬೇಕು. ಒಂದು ಸುಟ್ಟಾದ್ರೂ ಸ್ವಚ್ಛ ಮಾಡಬೇಕು, ಇಲ್ಲ ತೊಳೆದಾದ್ರೂ ಸ್ವಚ್ಛ ಮಾಡ್ಬೇಕು, ಎರಡೇ ತಾನೇ ಇರೋದು. ಮನೆ ಆದ್ರೆ ತೊಳಿತೀವಿ, ಬಟ್ಟೆ ಆದ್ರೆ ತೊಳಿತೀವಿ, ಬಂಗಾರ ಆದ್ರೆ ತೊಳೆದ್ರೆ ಹೋಗುತ್ತಾ? ಏನ್ ಮಾಡ್ತೀರಿ? ಬಂಗಾರ ಸಾಮಾನು ತೊಳೆಯಕ್ಕೆ ಕೊಡ್ತೀರಿ? ಕಾಯಿಸ್ಬೇಕು, ಕರಗಿಸ್ಬೇಕು. ಬಂಗಾರದೊಳಗಡೆ ಏನಾದ್ರು ಸುಮ್ಮನೆ ಮೇಲೆ ಉಜ್ಜು ಕೊಡ್ತಾರೆ ಅಷ್ಟೇ. ಆದ್ರೆ ನಿಜವಾಗ್ಲೂ ಅದ್ರೊಳಗಡೆ ಕಿಲುಬು ಹೋಗಬೇಕು ಅಂದ್ರೆ ಬೆಂಕಿಗಾಸಿ ಕಾಯಿಸಿ ಮತ್ತೆ ಸಪರೇಟ್ ಮಾಡ್ತಾರೆ, ಶುದ್ಧವಾಗಿರೋದನ್ನ ಅಶುದ್ಧವಾಗಿರೋದು. ಹಂಗೆ ಈ ಪ್ರಕೃತಿ ಕೂಡ ಈಗ ಸ್ವಚ್ಛ ಆಗಬೇಕಾಗಿದೆ. ಒಂದು ನೀರಿನಿಂದ, ಇನ್ನಷ್ಟು ಬೆಂಕಿಯಿಂದ. ಈ ಎರಡು ಕೆಲಸ ಮಾಡ್ಕೊಳ್ಳುತ್ತೆ. ಮನೆ ಸ್ವಚ್ಛ ಆಗೋವರೆಗೂ, ಈ ಇಡೀ ಪ್ರಕೃತಿ ಸ್ವಚ್ಛ ಆಗೋವರೆಗೂ ನಾವೆಲ್ಲಿರ್ಬೇಕು? ಮತ್ತೆ ನಮಗೆ ನೆಲೆ ಎಲ್ಲಿರುತ್ತೆ? ಯಾರು ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬಂದು ಈ ದೇಹ ನೀನಲ್ಲ, ಈ ದೇಹದ ಒಳಗಡೆ ಇರುವ ಚೈತನ್ಯ ಆತ್ಮ ನೀನು ಅನ್ನುವಂಥ ಆತ್ಮ ಜ್ಞಾನವನ್ನ ಇಲ್ಲಿ ಪರಮಾತ್ಮ ಕೊಟ್ಟಿರ್ತಾರೆ, ಅದನ್ನು ಯಾರು ಪಡ್ಕೊಂಡಿರ್ತಾರೋ, ಆ ಆತ್ಮನ ತಂದೆ ಸ್ವಯಂ ಪರಮಾತ್ಮನೇ ಆಗಿದ್ದಾನೆ, ನಿರಾಕಾರ ಶಿವನೇ ಆಗಿದ್ದಾನೆ ಅಂತ ಆ ಶಿವನ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೋ, ಮತ್ತೆ ನಾವು ಅಲ್ಲಿದ್ದ ಬಂದ್ವಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದಿವಿ ಸುಮ್ಮನೆ ಅಂತ ಹೇಳ್ತೀವಿ. ಆ ಮನೆ ಎಲ್ಲಿದೆ ಅನ್ನೋ ಅಡ್ರೆಸ್ ನಿಮಗೆ ಗೊತ್ತಿದೆಯೋ ಇಲ್ಲ? ಬ್ರಹ್ಮಕುಮಾರಿಸ್ ಎಲ್ಲರೂ ಯಾರು ಜ್ಞಾನ ಪಡೆದವರು ಅವ್ರಿಗೆ ಗೊತ್ತಿದೆ ಎಲ್ಲಿಂದ ಬಂದಿವಿ ನಾವು ಅನ್ನೋದು. ಆ ಮನೆ ನಾನು ಆತ್ಮ ಅನ್ನೋದು ಗೊತ್ತಾಗಿರ್ಬೇಕು.
ನನ್ನ ತಂದೆ ಪರಮಾತ್ಮ ಅನ್ನೋದು ಗೊತ್ತಾಗಿರ್ಬೇಕು. ಈ ಶರೀರಕ್ಕೆ ಜನ್ಮ ಕೊಟ್ಟಿರೋ ತಂದೆ ಇರ್ಬೋದು ಮನೆಯಲ್ಲಿ, ಆದರೆ ಒಳಗಡೆ ಇರುವ ಆತ್ಮಕ್ಕ ತಂದೆ ಯಾರು? ದೇವಾನುದೇವ ಮಹಾದೇವ ಅಂತ ಕರಿತೀವಿ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ, ಶಿವ ಪರಮಾತ್ಮಾಯ ನಮಃ ಅಂತೀವಿ. ಒಬ್ಬ ಶಿವನಿಗೆ ಮಾತ್ರ ನಾವು ಪರಮಾತ್ಮ ಅಂತೀವಿ, ಉಳಿದವರಿಗೆಲ್ಲರಿಗೂ ಕೂಡ ದೇವಾತ್ಮರು ಅಂತ ಕರಿತೀವಿ. ಅಂತ ದೇವಾತ್ಮರಿಗೂ, ಧರ್ಮಾತ್ಮರಿಗೂ, ಮಹಾತ್ಮರಿಗೂ, ಪುಣ್ಯಾತ್ಮರಿಗೂ, ಪಾಪಾತ್ಮರಿಗೂ ಸಹ ಪರಮಾತ್ಮ ಒಬ್ಬನೇ ತಂದೆ ಆಗಿರುವ ಕಾರಣ ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ ಅನ್ನುವ ಸತ್ಯ ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಆಗ ನಾವೆಲ್ಲ ಆತ್ಮ ಅಂತ ಗೊತ್ತಾಗುತ್ತೆ, ನಮ್ಮ ತಂದೆ ಪರಮಾತ್ಮ ಅಂತ ಗೊತ್ತಾಗುತ್ತೆ. ನಮ್ಮ ಮನೆ ಪರಮಧಾಮ, ಮೇಲೆ ಕೈ ಮಾಡ್ತೀವಲ್ಲ ನಾವು, ಮೇಲೆ ಹೋದ್ರು ಅಂತೀವಿ. ಎಲ್ಲಿ ಹೋದ್ರು ಅನ್ನೋದು ಕೂಡ ಇಲ್ಲಿ 3ನೇ ದಿನದ ಪಾಠದಲ್ಲಿ ಹೇಳ್ತಾರೆ ನಿಮಗೆ. ಆ ಮನೆ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೆ, ಈ ವಿನಾಶದ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೆ, ಮತ್ತು ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ರಾಜಯೋಗ ಅಂತ ಕಲಿಸ್ತಾರೆ ನಿಮಗೆ. 7 ದಿನ ಆದಮೇಲೆ ರಾಜಯೋಗ ಅಂತ ಕಲಿಸ್ತಾರೆ. ಅಂದ್ರೆ ಈ ಶರೀರ ಬಿಟ್ಟು ನೀವು ಬದುಕಲಿಕ್ಕೆ ಸಾಧ್ಯ ಇದೆ. ಹೆಂಗೆ? ಈ ಶರೀರ ಬಿಟ್ಟರು ನೀವು ಬದುಕಬಹುದು. ಈಗ ನಾನು ಮೇಲೆ ಒಂದು ಅಂಗಿ ಹಾಕ್ಕೊಂಡಿನಿ, ಒಳಗಡೆ ಇನ್ನರ್ ವೇರ್ ಒಂದು ಬನೀನ್ ಹಾಕ್ಕೊಂಡಿನಿ, ಅದ್ರ ಒಳಗಡೆ ನಾನಿದ್ದೀನಿ. ಹೆಂಗೋ ಹಂಗೆ ಆತ್ಮ ಮೂಲವಾಗಿ ಬಂದಿರೋದು ಈ ಭ್ರುಕುಟಿಯ ಮಧ್ಯದಲ್ಲಿ ಎಲ್ಲರ ಶರೀರದೊಳಗಡೆನೂ ಇದೆ. ಅದರ ಮೇಲೆ ಒಂದು ಸೂಕ್ಷ್ಮ ಶರೀರ ಹೊದಿಕೆ ಇದೆ. ಒಳಗಡೆ ಸೂಕ್ಷ್ಮ ಶರೀರ ನೀವು ಪಿಕ್ಚರ್ ಅಲ್ಲಿ ನೋಡ್ಬೋದು. ಯಾರಾದ್ರೂ ಶರೀರ ಬಿಟ್ಟರೆ ಒಂದು ಬೆಳಕಿನ ತರ ಒಂದು ಶರೀರ ಹೋಗ್ತಾ ಇರುತ್ತೆ, ಅದನ್ನ ತೋರಿಸ್ತಾ ಇರ್ತಾರೆ. ಅದಕ್ಕೆ ಕೆಲವರು ಆತ್ಮ ಅಂತಾರೆ, ಕೆಲವರು ಪಿಸಾಚಿ ಅಂತಾರೆ, ಕೆಲವರು ಇನ್ನೊಂದು ಅಂತಾರೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ. ಆದ್ರೆ ಅದನ್ನ ಯಥಾರ್ಥವಾಗಿ ಆಧ್ಯಾತ್ಮಿಕ ಭಾಷೆಯಲ್ಲಿ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಅದರ ಮೇಲೆ ಇದು ಹೊದಿಕೆ ಇರುತ್ತೆ. ಇದನ್ನ ಸ್ಥೂಲ ಶರೀರ ಅಂತ ಕರೀತಾರೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಅದರ ಒಳಗಡೆ ನಾವು ಆತ್ಮ ಇರೋದು. ಆದರೆ ಆ ಆತ್ಮ ಹೆಂಗಿದೆ ಅಂದ್ರೆ ಈ ಬೆಂಕಿಗೆ ಸುಡೋದಿಲ್ಲ, ಯಾವ ಶಸ್ತ್ರ ಅಸ್ತ್ರ ಅಣು ಬಾಂಬುಗಳಿಗೆ ಅದು ನಾಶ ಆಗೋದಿಲ್ಲ, ಯಾವ ನೀರು ತೊಯಿಸೋದಿಲ್ಲ, ಗಾಳಿ ಒಣಗಿಸೋದಿಲ್ಲ, ಅದು ಯಾವತ್ತೂ ವಿನಾಶ ಆಗೋದಿಲ್ಲ. ಅಂತ ಅವಿನಾಶಿ ಆತ್ಮ, ಅಜರ್ ಅಮರ್ ಆತ್ಮ ನಾನಿದ್ದೀನಿ ಅನ್ನುವಂಥ ಆ ಸಚ್ಚಿದಾನಂದ ಸ್ವರೂಪದ ಜ್ಞಾನ ಅರಿವು ಯಾರಿಗಾಗಿರುತ್ತೋ ಅವರಿಗೆ ಬ್ರಹ್ಮಜ್ಞಾನಿಗಳು ಅಂತ ಕರೀತಾರೆ. ಅದನ್ನೇ ನಾವಿಲ್ಲಿ ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಅಂತ ಕರಿತೀವಿ. ಇದ್ರ ಬಗ್ಗೆ ತಿಳ್ಕೊಂಡು ನೀವು ಆತ್ಮ ಆತ್ಮ ನಾನು ಶರೀರ ಅಲ್ಲ, ನಾನು ಆತ್ಮ, ನಾನು ಶರೀರ ಅಲ್ಲ, ನಾನು ಆತ್ಮ ಅಂತ ನೀವು ಅನುಭವ ಮಾಡ್ತಾ ಈ ಶರೀರವನ್ನ ಬಿಟ್ಟು ನಿರಾಧಾರವಾಗಿ ನಾನು ಬದುಕಬಲ್ಲೆ ಅಂತ ನಿಮ್ಗೆ ಅನಿಸಿದ ಮೇಲೆ ಈ ದೇಹದ ಅಭಿಮಾನವನ್ನ ಬಿಟ್ಟು ನಾನು ಆತ್ಮ ಅಭಿಮಾನಿ ಆದ್ರೆ ನಾಳೆ ಬಂದು ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಈ ಶರೀರ ಸುಟ್ರು ಒಳಗಡೆ ಇರುವ ಆತ್ಮ ನಾನು ಅನ್ನುವ ಸ್ಮೃತಿ ಯಾರಿಗಿರುತ್ತೆ, ಪರಮಾತ್ಮನ ನೆನಪು ಯಾರಿಗಿರುತ್ತೆ, ಅವರಿಗೆ ಬೆಂಕಿ ಹತ್ತಿ ಇದು ಉರಿತಾ ಇದ್ರು ಕೂಡ ಒಳಗಿರುವ ಆತ್ಮಕ್ಕೆ ಅದು ಯಾವ ತೊಂದರೆ ಆಗೋದಿಲ್ಲ. ಅದರ ಅನುಭವ ನಿಮಗೆ ಆಗೋದೇ ಇಲ್ಲ. ಅಂತ ಒಂದು ವಿದ್ಯೆಯನ್ನ ಕಲಿಸ್ಲಿಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಪರಮಾತ್ಮ ತೆಗೆದಿರೋದು. ಇದು ಯಾರಿಗೆ ಬೇಕಾಗಿದೆ? ಪ್ರಪಂಚದಲ್ಲಿರುವ ಎಲ್ಲರಿಗೂ ಬೇಕಾಗಿದೆ. ಬೆಂಕಿ ಹತ್ತಿದಾಗ ಇವರು ಅವರು ಅಂತ ನೋಡ್ಕೊಂಡು ಸುಡುತ್ತಾ ಅದು. ಪ್ರವಾಹ ಬಂದಾಗ ಇವರು ಜ್ಞಾನಕ್ಕೆ ಹೋಗಿರೋರು ಹೋಗದೇ ಇರೋರು ಅಂತ ನೋಡ್ಬಿಟ್ಟು ಮುಳುಗಿಸುತ್ತಾ ಅದು. ಬೆಂಕಿ ಹತ್ತಿದಾಗ ಯಾರು ಸಿಗ್ತಾರೋ ಅವ್ರನ್ನ ಸುಡುತ್ತೆ. ಬಾಂಬ್ ಬಿದ್ದಾಗ ಯಾರು ಇರ್ತಾರೋ ಅವರೆಲ್ಲರನ್ನೂ ಸುಟ್ಟಾಕತ್ತೆ. ಮೊನ್ನೆ ಕರೋನಾ ಬಂತು, ಈ ಓಣಿ ಬೇಡ, ಇಲ್ಲಿ ಬ್ರಹ್ಮಕುಮಾರಿಸಿದರೆ ಆ ಸೈಡ್ ಹೋಗ್ಬಿಡೋಣ ಅಂತ ಹಂಗೋಯ್ತಾ ಕರೋನಾ? ಅಥವಾ ಇವ್ರು ಬಹಳ ಶ್ರೀಮಂತರದರಂತ ಸೈಡ್ ಮಾಡ್ಕೊಂಡು ಹೋಯ್ತಾ? ಇವ್ರು MLA ಇದಾರೆ, MP ಇದಾರೆ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ದೇವಸ್ಥಾನ ಇದೆ ಅಂತ ಸೈಡ್ ಮಾಡ್ಕೊಂಡು ಹೋಯ್ತಾ? ದೇವಸ್ಥಾನಗಳನ್ನು ಮುಚ್ಚೋ ಲೆವೆಲ್ಗೆ ಕರೋನಾ ಬಂದು ಒಂದು ರೌಂಡ್ ಹಾಕೊಂಡು ಹೋಗಿದೆ ಈಗ. ಹೌದಾ ಇಲ್ವಾ? ಅಂದ್ರೆ ಕರೋನಾ ಟೈಮಲ್ಲಿ ಯಾರಿಗೆ ಬೇಕಿತ್ತು ಅಂತ ರಕ್ಷಣೆ? ಯಾರಿಗೆ ಬೇಕಿತ್ತು? ಎಲ್ಲರಿಗೂ ತಾನೇ ಬೇಕಿತ್ತು. ಸಣ್ಣವರು ದೊಡ್ಡವರಂತ ನೋಡ್ತಾ ಅದು, ಒಳ್ಳೆಯವರು ಕೆಟ್ಟವರಂತ ನೋಡ್ತಾ ಅದು, ವಿದ್ಯಾವಂತರು ಅವಿದ್ಯಾವಂತರು ನೋಡ್ತಾ, ಇವ್ರ ಹತ್ರ ಹಣ ಇದೆ ಹಣ ಇಲ್ಲ ಅಂತ ನೋಡ್ತಾ ಇಲ್ಲ. ಎಲ್ಲರಿಗೂ ಮತ್ತೇನು ತಿಂದ್ರೆ ಕುಡಿದ್ರೆ ಬಂತ, ತಿನ್ನಕ್ ಹೋದ್ರೆ ಬರುತ್ತೆ, ಮುಟ್ಟಕ್ ಹೋದ್ರೆ ಬರುತ್ತೆ ಅಂತಿಲ್ಲ. ನೀವು ತಿಂದಿರೋ ಇಲ್ಲೋ, ಕುಡ್ದಿರೋ ಇಲ್ಲೋ, ಕರೋನಾದಲ್ಲಿ ತೀರ್ಕೊಂಡ್ರ ಪಾಪ ಒಂದಡಿಕೆ ಹಾಕೊಳ್ಳಾರ್ದವ್ರು ಬಹಳ ಜನ ಸತ್ತೋಗ್ಬಿಟ್ಟಾರ. ಅವು ತಿಂದು ಕುಡಿದು ದಿನಾಚರಣೆಗಳು ಇನ್ನು ಹಂಗೆ ಅದಾವು. ಪಾಪ ಚೊಲೋನ್ನ ತಗೊಂಡೋಗ್ಬಿಟ್ಟೆ, ಸೆಲೆಕ್ಟ್ ಮಾಡ್ಕೊಂಡು ಅಂಥವ್ರನ್ನ ತಗೊಂಡೋಗ್ಬೇಕಿಲ್ಲ. ಸಾಕಾಗಿರುತ್ತೆ. ಯಾವಾಗಾದ್ರೂ ಸಾಯ್ತಾವ ಅಂತ ಮನೆಯವ್ರು ಕಾಯ್ತಿರ್ತಾರೆ ಒಳಗಿಡಾಕ.
ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಚೀತು ಅಂತ ಇರ್ತಾರೆ. ಅವು ಇನ್ನೂ ಗಟಾರದಲ್ಲೇ ಬಿದ್ದುಕೊಂಡು ಕುಡ್ಕೊಂಡು ತಿರ್ಕೊಂಡು ಅಡ್ಡಾಡ್ತಿದ್ದಾವೆ. ಅದು ಬಂದು ಆರಾಮಾಗಿ ಒಂದು ದಿನ ಹಂಚ್ಕೊಂಡು ಉಳಿಸಿ ನನಗೆ ಇಂದು ತಿಂದ್ರೆ ಇದು ಬರುತ್ತೆ, ಅದನ್ನು ಕೊಡೋರು ಅದು ಬರುತ್ತೆ ಅಂತ ಬಹಳ ಮಾಡೋರು ಟಪಕ್ಕಂತ ತಗೊಂಡು ಹೋಗ್ಬಿಡ್ತಾರೆ. ಯಾರಿಗೆ ಬರಲ್ಲ ಅಂತಾರೆ? ಹಂಗಂದ್ರೆ ಬರುತ್ತೆ ಅಂದ್ರೆ ಆ ಟೈಮಲ್ಲಿ ಅದು ಯಾವ ರೀತಿ ಯಾರನ್ನೂ ನೋಡೋದಿಲ್ಲ. ಅದರ ಟೈಮ್ ಬಂದಾಗ ಅದು ಎಲ್ಲರನ್ನೂ ಟಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತೆ. ನೀವು ತಿಂದ್ರೆ ಬರುತ್ತೆ ಅಂತ ತಿಳ್ಕೊಬೇಡಿ. ತಿನ್ನೋದು ಬಿಟ್ಟರು ನೀವು ಬದುಕ್ತೀವಿ ಅನ್ಕೊಂಡ್ರೆ ಬಹಳ ತಪ್ಪು. ನಾನು ಎಕ್ಸರ್ಸೈಸ್ ಮಾಡ್ಬಿಟ್ಟಿದ್ದೀನಿ, ಬಹಳ ಚೆನ್ನಾಗಿ ಜಿಮ್ ಮಾಡ್ಬಿಟ್ಟಿದ್ದೀನಿ, ನಾನು ಯೋಗಾಸನ ಮಾಡ್ಬಿಟ್ಟಿದ್ದೀನಿ, ನನ್ನ ಶರೀರ ಚೆನ್ನಾಗಿರುತ್ತೆ. ಶರೀರ ಚೆನ್ನಾಗಿ ಇಟ್ಕೊಂಡಿರ್ಬೋದು, ನೀವು ನಿಯಮಗಳು ಚೆನ್ನಾಗಿ ಇಟ್ಕೊಂಡಿರ್ಬೋದು, ದುಡ್ಡು ಚೆನ್ನಾಗಿ ಇಟ್ಕೊಂಡು ನಾಳೆ ಏನೇ ಬಂದ್ರು ಕೂಡ ಹಾಸ್ಪಿಟಲ್ ನಾನು ತೋರಿಸ್ಬೋದು. 1 ಕೋಟಿ ಖರ್ಚಾದ್ರು ಅಂತ ಕಿಡ್ನಿ ಬೇಕಾದ್ರೆ ಕಿಡ್ನಿ ಹಾಕಿಸ್ತೀನಿ, ಹಾರ್ಟ್ ಬೇಕಾದ್ರೆ ಹಾರ್ಟ್ ಹಾಕಿಸ್ತೀನಿ ಅಂತ ನೀವು ರೆಡಿ ಮಾಡ್ಕೊಂಡ್ರೆ ನಿಮ್ಮ ಕಿಡ್ನಿ ಹಾರ್ಟಿನೂ ನೋಡಲ್ಲ, ನಾನು ಡೈರೆಕ್ಟ್ ಆಗಿ ಬರುತ್ತೆ ದಾರಿ ನೋಡ್ತೀನಿ ಅಂತ ಕರೋನಾ ನೋಡ್ತದೆ. ನಿಮ್ಮ ಕಿಡ್ನಿ ಚೆನ್ನಾಗಿತ್ತು, ಹಾರ್ಟ್ ಚೆನ್ನಾಗಿತ್ತು, ಸುಮ್ಮನೆ ಬಂದು ಏನ್ ಮಾಡಿದ್ರೆ ಕುಡಿದ್ರಲ್ಲ ತಿಂದ್ರಲ್ಲ, ಬರೇ ಮುಟ್ಟಿದ್ರು ಬರ್ತಾನಂತ ಹೇಳ್ತಾರೆ. ಬರೀ ಹಿಂಗೆ ಮುಟ್ಟಿದ್ರೆ ಗೊತ್ತಿಲ್ಲದೆ ಹಿಂಗೆ ಸುಮ್ಮನೆ ಇಲ್ಲಿ ಮುಟ್ಟಿದ್ರಿ ಅಂದ್ರೆ ನಾನು ಇಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಇನ್ನೇನು ಮಾಡ್ತೀರಿ ನೀವು? ನನ್ನ ಪತ್ನಿ ನನ್ನ ಮಕ್ಕಳು ಮುಟ್ಟಬೇಕಿತ್ತು ಅವತ್ತು? ಬೇಡ ಇಲ್ಲಿ ಪರಮಾತ್ಮ ಹೇಳ್ತಾರ ಹೊರಗಡೆ ಊಟ ಮಾಡಬೇಡ್ರಿ ಅಂತಂದ್ರೆ, ಅಯ್ಯೋ ಓಂ ಶಾಂತರಿ ಅನ್ರಿ, ಹೊರಗಡೆ ಊಟ ಮಾಡಿದ್ರೆ ಏನನ್ನು ಸಾಕ್ಬೇಕ? ಯಾಕೆ ಜೀವನ ಶೈಲಿ ಪರಮಾತ್ಮಲ್ಲಿ ಕಲಿಸ್ತಿದ್ದಾರೆ ಅಂದ್ರೆ, ಮುಂದೆ ಆ ತರದ ದಿನಗಳು ಬರೋದಿದೆ. ಅಭ್ಯಾಸ ಇಲ್ಲಂದ್ರೆ ನೀವು ಬದುಕಕ್ಕಾಗಲ್ಲ ಮುಂದೆ. ಅದಕ್ಕೆ ಪರಮಾತ್ಮ ಈ ಪಾಠ ಹೇಳ್ತಾ ಇದ್ದೀನಿ. ನನಗೂ ಮಾತು ಕೇಳಿಲ್ಲ ಅಂದ್ರೆ ನೀನು ಪಾಠಕ್ಕೆ ರೆಡಿ ಮಾಡು, ನಿನ್ನ ಪಾಠ ಇರುತ್ತೆ ನೆಕ್ಸ್ಟ್ ಪ್ರಾಕ್ಟಿಕಲ್. ನಾ ಥಿಯರಿ ಹೇಳಿ ಹೋಗ್ತೀನಿ, ನೀನು ಪ್ರಾಕ್ಟಿಕಲ್ ತಗೋ ಅಂತ ಪ್ರಕೃತಿಗೆ ಹೇಳಿದ್ದಾರೆ. ಥಿಯರಿಯಲ್ಲೇ ಅರ್ಥ ಮಾಡ್ಕೊಂಡ್ರೆ ಬಚಾವು, ಇಲ್ಲ ಪ್ರಾಕ್ಟಿಕಲ್ ಅಲ್ಲೇ ನಾವು ಬರ್ತೀವಿ ನೋಡ್ಕೊಂಡು ಅಂದ್ರೆ ಆರಾಮಾಗಿನೇ ಬರ್ಬೋದು, ಏನು ತೊಂದರೆ ಇಲ್ಲ. ಹಿಂಗೆ ಥಿಯರಿಯಲ್ಲೇ ಹೋಗೋಣ, ಪ್ರಾಕ್ಟಿಕಲ್ ಬೇಕಮ್ಮ. ಪ್ರಾಕ್ಟಿಕಲ್ ಅಂದ್ರೆ ಪ್ರಕೃತಿ ಪಾಠ ಕಲಿಸೋದು, ಥಿಯರಿ ಅಂದ್ರೆ ಪರಮಾತ್ಮ ಪಾಠ ಹೇಳೋದು. ಹುಷಾರಾಗಿ, ಇಲ್ಲ ನಾನೇನಾದ್ರೂ ಆತ್ಮ ಕಲ್ಯಾಣ ಮಾಡಿಕೊಳ್ಬೇಕು, ಈ ರಾಜಯೋಗವನ್ನ ಕಲಿಬೇಕು, ಈ ಶರೀರಕ್ಕೆ ಏನೇ ಬೆಂಕಿ ಬಿದ್ರೂ ಬಾಂಬ್ ಬಿದ್ರೂ ಈ ಶರೀರ ಹೋದ್ರೂ ನಾನು ಆತ್ಮದ ಆನಂದದೊಳಗಡೆ ಇರುವಂತ ವಿದ್ಯೆಯನ್ನ ಕಲಿಬೇಕು ಅನ್ನೋದಿದ್ರೆ ಈ ರಾಜಯೋಗವನ್ನ ಆದಷ್ಟು ಬೇಗ ನೀವು ಕಲಿಬೇಕು, ನಿಮ್ಮ ಮಕ್ಕಳಿಗೂ ಕಲಿಸ್ಬೇಕು. ನಿಮ್ಮ ಮಕ್ಕಳಿಗೋಸ್ಕರ ಇವತ್ತು ನಿಮಗೋಸ್ಕರ ನೀವೇನು ಮಾಡ್ತಾ ಇಲ್ಲ. ಕುಟುಂಬದಲ್ಲಿ ಇರೋರು ಎಲ್ಲರದ್ದು ಚಿಂತೆ ಏನು ಅಂದ್ರೆ, ಎಲ್ಲ ನಮ್ಮ ಮಕ್ಕಳಿಗೋಸ್ಕರ ರೀ, ನಾವೆಲ್ಲೋ ಕಷ್ಟಪಟ್ಟು ಬಿಟ್ಟಿದೀವಿ, ನಮ್ಮ ಮಕ್ಕಳಿಗೆ ಮಾಡ್ಬೇಕು. ಎಷ್ಟು ಆಸ್ತಿ ಮಾಡ್ತೀರಿ? ಆಸ್ತಿಯಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕಾಯ್ತಾ ಕರೋನಾ ಟೈಮಲ್ಲಿ? ನಿಜವಾಗಲೂ ನಿಮಗೇನಾದ್ರೂ ಕಾಳಜಿ ಇದ್ರೆ, ನಿಜವಾಗಲೂ ನೀವು ಮಕ್ಕಳಿಗೆ ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು ಅಂತ ನಿಮಗೆ ಇಚ್ಛೆ ಇದ್ರೆ, ಆತ್ಮದ ಕಲ್ಯಾಣ ಮಾಡಿಕೊಳ್ತಕ್ಕಂಥ ರಾಜಯೋಗವನ್ನು ಕಲಿಸ್ಲಿಕ್ಕೆ ಒಂದು ಸ್ವಲ್ಪ ಸಮಯವನ್ನು ಕೊಡಿ ಅವರಿಗೆ. ಒಂದು ಸ್ವಲ್ಪ ಅವ್ರನ್ನ ಸಂಪರ್ಕಕ್ಕೆ ತಗೊಂಡು ಬನ್ನಿ. ಅದು ಮಾಡಲಿಲ್ಲ ಅಂದ್ರೆ ನೀವು ಎಷ್ಟು ಹಣ ಕೂಡಿಟ್ಟರು ಕೂಡ ಮುಂದಿನ ದಿನಗಳಲ್ಲಿ ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಈ ಸಮಯದಲ್ಲಿ ನಾವು ವರ್ತಮಾನದಲ್ಲಿ ಪರಮಪಿತ ಪರಮಾತ್ಮನ ಈ ಜ್ಞಾನವನ್ನು ತೆಗೆದುಕೊಂಡು ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ಮುಂದೆ ಬರುವಂಥ ವಿನಾಶದ ಸಮಯದಲ್ಲಿ ಆತ್ಮ ಕಲ್ಯಾಣ, ಆತ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೆ ಇನ್ನು ಮುಂದೆ ಹಣಬಲ, ಜನಬಲ, ಅಧಿಕಾರ ಬಲ ಯಾವುದು ಕೂಡ ನಡೆಯಲ್ಲ. ನಡೆಯೋದೊಂದೇ ಆತ್ಮಬಲ, ಪರಮಾತ್ಮ ಬಲ. ಯಾರಿಗೆಲ್ಲ ನೀವು ಮುಂದಿನ ದಿನಗಳಲ್ಲಿ ನಾನು ಚೆನ್ನಾಗಿರಬೇಕು, ನಮ್ಮ ಮನೆಯವರು ಚೆನ್ನಾಗಿರಬೇಕು ಅಂತ ನಿಮಗೆ ಬಹಳ ಆಸೆ ಇರುತ್ತೆ, ಆ ಆಸೆ ಇದ್ದರೆ ಮೊದಲಾಗಿ ನೀವೀಗ ಆತ್ಮದ ಜ್ಞಾನವನ್ನು, ಪರಮಾತ್ಮನ ಜ್ಞಾನವನ್ನು ಕೊಡಿಸ್ಲಿಕ್ಕೆ ಈ ಒಂದು ಈಶ್ವರನ ವಿಶ್ವವಿದ್ಯಾಲಯಕ್ಕೆ ಆದಷ್ಟು ಬೇಗ ಕರ್ಕೊಂಡು ಬನ್ನಿ. ಇಲ್ಲಿ ಯಾವುದೇ ನಿಮಗೆ ಫೀಸ್ ಇರೋದಿಲ್ಲ, ಉಚಿತವಾಗಿ ಯಾರು ಬೇಕಾದರೂ ಎಷ್ಟು ಸಮಯ ಬೇಕಾದರೂ ಬಂದು ಇಲ್ಲಿ ಕಲಿತು ಹೋಗ್ಬೋದು. ನೀವು ಯಾರೂ ಕೂಡ ಯಾವುದೇ ಫೀಯನ್ನು ಕಟ್ಟಬೇಕಾಗಿಲ್ಲ. ಇದು ಪರಮಾತ್ಮನ ಮನೆ, ಇದು ನಿಮ್ಮದೇ ಮನೆ. ಪರಮಾತ್ಮನ ಮಕ್ಕಳಾದ ನಾವು ಅಂದ್ರೆ ಅಪ್ಪನ ಮನೆ ಅಂದ್ರೆ ಮಕ್ಕಳಿಗೆ ಜನ್ಮಸಿದ್ಧ ಅಧಿಕಾರ ಇದೆ. ಸೃಷ್ಟಿಯಲ್ಲಿರುವ ನಮಗೆಲ್ಲರಿಗೂ ಇದು ಮನೆಯಾಗಿದೆ. ಬರೀ ಅಕ್ಕವರಿಗೆ ಮಾತ್ರ ಮನೆ, ಈ ಕಡೆ ಕೂತಿರೋರು ದಿನ 1-4 ಜನ ಬರ್ತಾರೆ, ಅವ್ರದ್ದು ಮಾತ್ರ ಇದು ಅಂತ ಅಲ್ಲ. ಸೃಷ್ಟಿಯಲ್ಲಿರುವ ಪ್ರತಿಯೊಬ್ಬ ಮನುಷ್ಯಾತ್ಮರಿಗೂ ಕೂಡ ಇದು ನಮ್ಮಪ್ಪನ ಮನೆಯಾಗಿದೆ. ಜನ್ಮಸಿದ್ಧ ಅಧಿಕಾರ ಇದೆ. ನೀವು ಬಂದಿಲ್ಲಿ ರಾಜಯೋಗವನ್ನು ಕಲಿತು ಮುಂದಿನ ದಿನಗಳಲ್ಲಿ ನೀವು ಅದರಿಂದ ಬಚಾವಾಗಲಿಕ್ಕೆ. ಹಾಗಾಗಿ ಈ ಒಂದು ದಿನ ಸದ್ಗುರುವಾದ ಸದ್ಗುರುನಾಥನ
ಒಂದು ವಾರದ ದಿನ ತಾವೆಲ್ಲರೂ ಹೊಸದಾಗಿ ಯಾರೆಲ್ಲ ಬಂದಿದ್ರೆ ನಿಮಗೆ ಸದ್ಗುರುವಿನ ಕೃಪೆಯಾಗಿದೆ, ನಿಮಗೆ ಅವ್ರದ್ದು ದೃಷ್ಟಿ ಬಿದ್ದಿದೆ ಅಂದರೆ ಇನ್ನು ಮುಂದೆ ನೀವು ಚಿಂತೆ ಮಾಡಬೇಡಿ. ನಿಮ್ಮ ಜವಾಬ್ದಾರಿಯನ್ನು ಪರಮಾತ್ಮ ತೆಗೆದುಕೊಳ್ತಾರೆ. ನಿಮ್ಮ ಪುಣ್ಯಕ್ಕೆ ಈ ಗ್ರಾಮದಲ್ಲಿ ಇಂಥ ಅಕ್ಕವ್ರನ್ನ ಪಡ್ಕೊಂಡಿದ್ದೀರಿ ಅನ್ನೋದೇ ನಿಮ್ಮೆಲ್ಲರ ಭಾಗ್ಯ. ಒಂದ್ಸಲಿ ಜೋರಾಗಿ ಚಪ್ಪಾಳೆ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ, ಎಲ್ಲರಿಗೂ ಒಳ್ಳೆ ಗುರು ಸಿಗೋದು, ಅದೇ ಥರ ಒಳ್ಳೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅಕ್ಕವರು ಸಿಗೋದು, ಅವ್ರ ಪಾಲನೆ, ತಾಯಿ ಪಾಲನೆ ಒಂದು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಒಳ್ಳೆ ರೈತ ಇದ್ರೆ ಬೆಳೆ ಒಳ್ಳೆ ಖುಷಿಯಿಂದ ಚೆನ್ನಾಗಿ ಬರುತ್ತೆ. ಹಾಗೆ ಅಕ್ಕವರು ಪಾಲನೆ ಕೊಡೋದ್ರಲ್ಲಿ ಇಡೀ ನಮ್ಮ ರಾಯಚೂರು ಭಾಗದಲ್ಲಿನೇ ಒಂದು ಬಾಬಾರವರ ಕಣ್ಣುಮಣಿ ಅಂದರೆ ತಪ್ಪಿಲ್ಲ. ನಮ್ಮೆಲ್ಲರ ತಾಯಿಯಾಗಿ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಅಂತ ತಾಯಿಯನ್ನ ಯಾರೆಲ್ಲ ನೀವು ತಾಯಿನ ಕಳ್ಕೊಂಡಿದ್ರು, ತಂಗಿನ ಕಳ್ಕೊಂಡಿದ್ರು, ಅಕ್ಕನ ಕಳ್ಕೊಂಡಿದ್ರು, ಅವರಲ್ಲಿ ನೀವು ಎಲ್ಲವನ್ನ ನೋಡ್ಬೋದು. ಯಾಕಂದ್ರೆ ಪರಮಾತ್ಮ ಅಷ್ಟು ಪ್ರೀತಿ ತುಂಬಿಸಿ ಅವ್ರನ್ನ ಕೂತಿದ್ದಾನೆ. ನಿಮ್ಮೆಲ್ಲರ ಹೃದಯಗಳಿಗೆ ಪ್ರೀತಿಯನ್ನ ಕೊಟ್ಟು ನಿಮ್ಮನ್ನ ಪರಿವರ್ತನೆ ಮಾಡಲಿಕ್ಕೆ ಅವ್ರ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ನೀವು ಯಾವಾಗ ಬೇಕಾದ್ರೂ ಬಂದು ಇಲ್ಲಿ 1 ಗಂಟೆ 2 ಗಂಟೆ ಬರೀ ಸಮಯ ಕೊಟ್ಟರೆ ಸಾಕು, ನಿಮ್ಮ ಭಾಗ್ಯವನ್ನು ಬೆಳಗಿಸ್ಲಿಕ್ಕೆ ಅವರು ರೆಡಿ ಇದ್ದಾರೆ. ಇನ್ನ ಉಳಿದಿರೋದು ನಿಮ್ಮ ಕೆಲಸ ಮಾತ್ರ. ಹಾಗಾಗಿ ಇಷ್ಟನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆ ಸದ್ಗುರುನಾಥ ಪರಮಾತ್ಮನಿಗೆ ಸದ್ಗುರುವಾರದ ಶುಭಾಶಯಗಳನ್ನು ತಿಳಿಸ್ತಾ ಈಗ ಅಕ್ಕವರು ಬೋಧವನ್ನು ಇಡ್ತಾರೆ. ಅದಾದ್ಮೇಲೆ ನಾವೆಲ್ಲರೂ ಕೂಡ ಪ್ರಸಾದವನ್ನು ಮಾಡ್ತೀವಿ. ಓಂ ಶ